ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮ ಫಸ್ಟ್ ಪೈಥಾನ್ ಕೋಡ್ ಬರೆದ್ಬಿಡೋಣ. ಮತ್ತು ಪೈಥಾನ್ ಕೋಡ್ ಬರೆಯೋಣ ತಕ್ಷಣ ಎಲ್ಲಿ ಬರೆಯೋದು? ವಿ ಎಸ್ ಕೋಡಲ್ಲಿ ಬರೆಯೋದು. ಇವಾಗ ಪೈಥಾನ್ ಕೋಡ್ ಬರೆಯೋಕ್ಕೆ ಯಾವ ಮೆಥಡ್ ಇದ್ದಾವೆ ನೋಡೋಣ ಬನ್ನಿ. ಓಕೆನಾ? ಇವಾಗ ನಮ್ಮದು ಐಪ್ಯಾಡಿಗೆ ಹೋಗ್ಬಿಡೋಣ. ನೋಡಿ, ಪೈಥಾನಲ್ಲಿ ನಾವು ಫಸ್ಟ್ ಮಾಡಬೇಕಂದ್ರೆ ಪೈಥಾನ್ ಇಂಟ್ರಾಕ್ಟಿವ್ ಶೆಲ್ ಅಂತ ಇದೆ. ಓಕೆನಾ? ಈ ಇಂಟ್ರಾಕ್ಟಿವ್ ಶೆಲ್ಲಲ್ಲಿ ನಾವು ಫಸ್ಟ್ ಬರಿಬೋದು. ಇಲ್ಲ ಅಂದರೆ .py ಅಂತ ಸೇವ್ ಮಾಡಿ ಈ py ಫೈಲ್ನ ನಾವು ರನ್ ಮಾಡೋದು. ಈ ಎರಡು ಮೆಥಡ್ ಇದೆ. ಇವಾಗ ನೀವು ಆಲ್ರೆಡಿ ಪೈಥಾನ್ ಇಂಟ್ರಾಕ್ಟಿವ್ ಶೆಲ್ ನೋಡಿದ್ದೀರಾ, ನಾನು ತೋರಿಸ್ತೀನಿ ಮತ್ತು ಅವ್ರು ರೀಕಾಲ್ ಆಗುತ್ತೆ ನಿಮ್ಗೆ. ಓಕೆನಾ? ಪೈಥಾನ್ 3 ಅಂತ ನೀವು ಟೈಪ್ ಹೊಡೆದ್ರೆ, ನೀವು ಪೈಥಾನ್ ಅಂತ ಹೊಡೆದ್ರೆ ನಿಮ್ಮ ಸಿಸ್ಟಮಲ್ಲಿ ಇದೇ ಪೈಥಾನ್ ಇಂಟ್ರಾಕ್ಟಿವ್ ಶೆಲ್. ಪೈಥಾನ್ ಇಂಟ್ರಾಕ್ಟಿವ್ ಶೆಲ್ಲಿನ ಎಕ್ಸ್ಪ್ಲನೇಷನ್ ಏನಿದೆ ನೋಡೋಣ. ಆವಾಗ ನಿಮಗೆ ಇಂಟರ್ವಲ್ ಕೇಳಿದ್ರೆ ಗೊತ್ತಾಗುತ್ತೆ. ಇವಾಗ REPL ಅಂತ ಕರಿತೀವಿ. ಏನು? ರೀಡ್, ಎವಾಲ್ಯುಯೇಟ್, ಪ್ರಿಂಟ್ ಆ್ಯಂಡ್ ಲೂಪ್. ರೀಡ್ ಅಂದ್ರೇನು? ಪೈಥಾನ್ ರೀಡ್ಸ್ ವಾಟ್ ಯು ಟೈಪ್. ಎವಾಲ್ಯೂಟ್ ಅಂದರೆ ಪೈಥಾನ್ ಎಕ್ಸಿಕ್ಯೂಟ್ ಇಟ್. ಪ್ರಿಂಟ್ ಅಂದರೆ ಪೈಥಾನ್ ಶೋಸ್ ದ ರಿಸಲ್ಟ್. ಲೂಪ್ ಅಂದರೆ ಪೈಥಾನ್ ವೇಟ್ಸ್ ಫಾರ್ ದ ನೆಕ್ಸ್ಟ್ ಇನ್ಪುಟ್. ಇಷ್ಟೇ. ಇದೇ ನಿಮಗೆ ಇಂಟರ್ವ್ಯೂಲ್ ಎಲ್ಲ ಕೇಳಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇದು ಇಂಟ್ರಾಕ್ಟಿವ್ ಶೆಲ್ ಅಂತ ಹೇಳೋದು. ಇವಾಗ ಫಸ್ಟ್ ಇಂಟ್ರಾಕ್ಟಿವ್ ಶೆಲ್ಲಲ್ಲಿ ಏನು ಬರೋಣ? 2 + 3 ಏನಾಗುತ್ತೆ? ಮ್ಯಾಥಮೆಟಿಕ್ ಕರೆಕ್ಟ್ ಆಗಬೇಕು. ಪೈಥಾನಲ್ಲಿ ಇನ್ಬಿಲ್ಟ್ ಈ ಪ್ಲಸ್ ಅಂದರೆ ಆಟೋಮೆಟಿಕ್ ಆ್ಯಡ್ ಅಂತ ತಿಳ್ಕೊಳ್ತದೆ. ಹಲೋ ಅಂದರೆ ಇವಾಗ ಇದು ಹಲೋ ಸ್ಟ್ರಿಂಗ್ ಅಂತ ಇರೋದು ವಾಪಸ್ ನಮಗೆ ರಿಟರ್ನ್ ಮಾಡುತ್ತೆ. ನೋಡಿ, ಹಿಂಗೆ ರಿಟರ್ನ್ ಮಾಡುತ್ತೆ. ಇಲ್ಲೇ ಎಲ್ಲದನ್ನು ನಾನು ಔಟ್ಪುಟ್ ಕೂಡ ಹಾಕ್ಬಿಟ್ಟಿದ್ದೆ. ಇವಾಗ ಎಕ್ಸಿಟ್ ಆಗಬೇಕಪ್ಪ ಇಲ್ಲಿಂದ ಅಂದರೆ ಎಕ್ಸಿಟ್ ಹಾಕಿ ಎಕ್ಸಿಟ್ ಅಂತ ಹೊಡಿಬೇಕು. ಮತ್ತು ಕ್ಲಿಯರ್ ಅಂತ ಹೊಡೆದ್ರೆ ಆಗಲ್ಲ. ನೋಡಿ, ಕ್ಲಿಯರ್ ಅಂದರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಎಕ್ಸಿಟ್ ಹೊಡಿಬೇಕು ನೀವು ಕರೆಕ್ಟಾಗಿ. ಓಕೆನಾ? ನೆನ್ಪಿಡ್ಕೊಂಡು ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ ಇದೆ, ಸೆಂಡ್ ಔಟ್ಪುಟ್ ಅದು ಸ್ಕ್ರೀನ್. ಇವಾಗ ನೀವು ಪ್ರಿಂಟ್ ಇಲ್ಲಿ ಇಂಟ್ರಾಕ್ಟಿವ್ ಶೆಲ್ಲೆಲ್ಲ ಬರೆದ್ಬಿಟ್ಟುವಪ್ಪ. ನಾವಿಲ್ಲಿ ಫೈಲಲ್ಲಿ ಬರೀಬೇಕಂದ್ರೆ ರನ್ ಮಾಡೋಕೆ ಏನು ಮಾಡೋಣ? ಇವಾಗ ಪ್ರಿಂಟ್ ಅಂದರೆ ಸ್ಕ್ರೀನಿಗೆ ಪ್ರಿಂಟ್ ಆಗಂತ ಹೇಳಬೇಕಲ್ಲ. ಅದು ಇಂಟ್ರಾಕ್ಟಿವ್ ಶೆಲ್ಲಲ್ಲಿ ನಾರ್ಮಲ್ 2+1 ಬರೆದ್ಬಿಟ್ಟೆ. ಬಟ್ ಇಲ್ಲಿ ಮಾಡಬೇಕಂದ್ರೆ ಅದನ್ನೇ ಇಲ್ಲಿ ಹೇಳಿದ್ದೀನಿ ನೋಡಿ. ಪ್ರಿಂಟ್ ಮಾಡಬೇಕಂದ್ರೆ ಇಲ್ಲಿ ಪ್ರಿಂಟ್ ಹಲೋ ವರ್ಡ್ ಅಂತ ಹೊಡಿಬೇಕಂದ್ರೆ ಈ ಫೈಲ್ನ ರನ್ ಮಾಡ್ಬೇಕಂತ ಹೇಳಿದೆ ತಾನೇ, ಸೆಕೆಂಡ್ ಮೆಥಡ್ ಅದು. ಇವಾಗ ಸೆಕೆಂಡ್ ಮೆಥಡಿಗೆ ಬರೋಣ. ಇವಾಗೇನು? ಪೈಥಾನ್ 3. ಇವಾಗ ನೀವು ಫೈಲ್ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. .py ಅಂತ ಕ್ರಿಯೇಟ್ ಮಾಡಿ, example.py ಅಂತ ಕ್ರಿಯೇಟ್ ಮಾಡಿ. ಮತ್ತು ನಾನು ನೋಡಿ ಪಾರ್ಟ್ 5 ಇದ್ದೀನಿ ಇಲ್ಲಿ. ಮತ್ತು ಎಲ್ಲೆಲ್ಲೋ ಹೋಗಿ ರನ್ ಮಾಡಿಬಿಡಿ. ಪಾರ್ಟ್ 5 ನೀವು ಎಲ್ಲಿದ್ದೀರಾ ಅಲ್ಲೇ ಹೋಗಿ ರನ್ ಮಾಡಬೇಕು. ಅವಾಗ ನೋಡಿ ನಮಗೆ ಪ್ರಿಂಟ್ ಆಯ್ತು. ಇಲ್ಲಿ ನಾನು ಪ್ರಿಂಟ್ ಹಾಕಿಲ್ಲ ಅಂದರೆ ಅದು ಪ್ರಿಂಟ್ ಆಗಲ್ಲ. ಓಕೆನಾ? ಅದಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟು ಪ್ರಿಂಟ್ ಮಾಡೋದಕ್ಕೆ. ಇದಾದಮೇಲೆ ನಾವು ನಂಬರು, ಟೆಕ್ಸ್ಟು, ರಿಸಲ್ಟ್ ಇದನ್ನು ಪ್ರಿಂಟ್ ಮಾಡಿ ಒಂದ್ಸರಿ ಚೆಕ್ ಮಾಡಿಬಿಡೋಣ. ಜಸ್ಟ್ ಫಾರ್ ಕ್ಲಾರಿಫಿಕೇಷನ್, ನಮ್ಮ ಪೈಥಾನ್ ವರ್ಕ್ ಆಗ್ತಿದೆಯೋ ಇಲ್ಲೋ ಅಂತ, ನಮಗೆ ಅರ್ಥ ಆಗ್ತಿದೆಯೋ ಇಲ್ಲೋ ಅಂತ. ನೋಡಿ, ಹಲೋ ವರ್ಡ್ ಆಯಿತು, ಇದೆಲ್ಲ ಪ್ರಿಂಟ್ ಆಯಿತು. ಇವಾಗ ನಂಬರ್ ಆಯಿತು, ನಿನಗೆ ಇಂಟೀಜರ್ ಆಯಿತು, ನೀವು ಏನು ಬೇಕೋ ಪ್ರಿಂಟ್ ಮಾಡ್ಬೋದು. ಅಷ್ಟು ಗೊತ್ತಾಯ್ತಲ್ವಾ? ಇವಾಗ ಮುಂದೆ ಹೋಗೋಣ. ಅದಾದಮೇಲೆ ಇನ್ನೂ ಇಂಟ್ರೆಸ್ಟಿಂಗ್ ಥಿಂಗ್ಗಳೆಲ್ಲ ಇದಾವೆ. ಇವಾಗ ನೋಡಿ, ಇಲ್ಲಿ ಔಟ್ಪುಟ್ ಹಾಕ್ಬಿಟ್ಟಿದ್ದೀನಿ. ಪ್ರಿಂಟ್ ಆದರೆ ಹಿಂಗೆ ಪ್ರಿಂಟ್ ಆಗುತ್ತೆ, ಈ ಥರ ಪ್ರಿಂಟ್ ಆಗುತ್ತೆ. ಟ್ರೂ ವ್ಯಾಲ್ಯೂ, ಬೂಲಿಯನ್ ವ್ಯಾಲ್ಯೂ, ಟ್ರೂ, ಫಾಲ್ಸು, ನನ್ನು ಇವೆಲ್ಲ ಇದೆ. ಬೂಲಿಯನ್ ಅಂತ ಮುಂದೆ ಬರ್ದು ಹೇಳ್ತೀನಿ ನಾನು. ಪ್ರಿಂಟು ಇದು ಲಿಸ್ಟ್ ಅಂತ ಇದೆ. ಬಟ್ ಇಲ್ಲಿ ಲಿಸ್ಟ್ನಲ್ಲಿ ನಿಮಗೆ ಇವಾಗ ಗೊತ್ತಾಗೋದು ಬೇಡ. ಬಟ್ ಏನಂದರೆ ನೀವು ಎಲ್ಲದೂ ಪ್ರಿಂಟ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಡಿ. ಇವಾಗ ಫುಲ್ ಪವರ್ ಆಫ್ ಪ್ರಿಂಟ್. ಯಾಕಂದರೆ ಪ್ರಿಂಟ್ ಇಷ್ಟೇ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ನಾವು ಹಂಗೆ ಸುಮ್ಮನೆ ಆಗಲ್ಲ. ನಾವು 1% ಡೆವಲಪರ್ ಆಗಬೇಕಂದ್ರೆ ಅದು ಇನ್ನೂ ಡೆಪ್ತಾಗಿ ಹೋಗ್ತೀವಿ. ನಾವು ತಿಳ್ಕೊತೀವಿ ಪ್ರಿಂಟಲ್ಲಿ ಏನೇನು ಮಾಡ್ಬೋದು. ಪ್ರಿಂಟು ಸಾಮಾನ್ಯದಲ್ಲ. ನಮಗೆ ಏನೋ ಫಸ್ಟ್ ಜೂನಿಯರ್ ಡೆವಲಪರ್ ಬಂದು ಸರ್ ಕೋಡ್ ಬರ್ದಿದ್ದೀನಿ ರನ್ ಆಗ್ತಾ ಇಲ್ಲ ಅಂದರೆ ಏನು ಹೇಳ್ತೀವಿ ಹೇಳಿ? ಎಲ್ಲ ಲೈನಿಗೆ ಪ್ರಿಂಟ್ ಹಾಕಿ ಫಸ್ಟು ಏನಾಗ್ತೀವಿ, ಡೇಟಾ ಹಿಂಗೆ ಟ್ರಾವರ್ಸ್ ಆಗ್ತೀವಿ ನೋಡು ಅಂತ. ಪ್ರಿಂಟ್ ಸ್ಟೇಟ್ಮೆಂಟ್ನಾಗಲ್ಲೇ ತುಂಬ ಇಂಪಾರ್ಟೆಂಟ್. ಅದೇನೇನು ಕೆಪಬಿಲಿಟಿ ಇದೆ, ನೀವು ಪ್ರಿಂಟ್ ಹೆಂಗೆ ಹಾಕ್ತೀರಾ ಅವಾಗ ನಿಮಗೆ ಕೋಡ್ ಡಿಬಗ್ ಮಾಡೋಕೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಸುಮ್ಮನೆ ಎಲ್ಲ ಕಡೆ ಲೈನಿಗೆ ಪ್ರಿಂಟ್ ಹಾಕಿದ್ರೆ ಏನಂದ್ರೆ ಗೊತ್ತಾಗಲ್ಲ. ಮೀನಿಂಗ್ಫುಲ್ಲಾಗಿ ಪ್ರಿಂಟ್ ಹಾಕಬೇಕು, ಮೀನಿಂಗ್ಫುಲ್ ಇರಬೇಕು. ನೀವು ಆಲ್ರೆಡಿ ನೀವು ಕಲ್ಚರ್ ತಿಳ್ಕೊಂಬಂದಿರೋ ತಾನೆ, ಏನು ಬರೋರು ಮೀನಿಂಗ್ಫುಲ್ ಆಗಬೇಕು. ಹೌದು, ಅದೇ ಮೇನ್ ಗೋಲ್. ಆವಾಗ ಫುಲ್ ಪವರ್ ತಿಳ್ಕೊಳ್ಳೋಕ್ಕೆ ನೋಡಿ, ಪ್ರಿಂಟಲ್ಲಿ 4 ಪ್ಯಾರಾಮೀಟರ್ಸ್ನ ತೊಗೊಳ್ಳೋದು. ಪ್ರಿಂಟ್ ಅನ್ನೋದು ಒಂದು ಫಂಕ್ಷನ್. ಯಾರೋ ಬರೆದುಬಿಟ್ಟಿದ್ದಾರೆ, ಇವರೇ ಪೈಥಾನ ಬರೆದುಬಿಟ್ಟಿದ್ದಾರೆ. ಅದನ್ನು ನೀವು ಯೂಸ್ ಮಾಡಬೇಕು. ಅದನ್ನು ಇಲ್ಲ ಅಂದರೆ ಏನಾಗಿತ್ತು, ಇದನ್ನು ಪ್ರಿಂಟ್ ಬರೆದಿರಲಿಲ್ಲ ಅಂದರೆ ನೀವು ಕೋಡ್ ಬರೀಬೇಕಿತ್ತು, ಇದು ಸ್ಕ್ರೀನಲ್ಲಿ ಪ್ರಿಂಟ್ ಆಗೋ ಕೂಡ. ಓಕೆನಾ? ಬಟ್ ಇವ್ರು ಬರೆದಿದ್ದಾರೆ. ಬರೆದಿದ್ಮೇಲೆ ಅದಕ್ಕೆ ಏನೇನು ಪ್ಯಾರಾಮೀಟರ್ ಪಾಸ್ ಮಾಡ್ಬೋದು ಅಂತ ಕೂಡ ಬರೆದಿರ್ತಾರೆ. ಅದನ್ನು ನೋಡ್ಬೇಕು ನಾವು. ಇದು ಸ್ಟಾರ್ ಆಬ್ಜೆಕ್ಟ್ಸ್ ಅಂತಿದೆ. ಆಬ್ಜೆಕ್ಟ್ ಅಂದರೆ ಏನಂತ ತಲೆ ಕೆಡಿಸ್ಕೊಬಿಡಿ. ಸ್ಟಾರ್ ಆಬ್ಜೆಕ್ಟ್ ಅಂದರೆ ನಾನು ಏನು ಪಾಸ್ ಮಾಡ್ತಾ ಇದ್ದೀನಪ್ಪ, ಇದು ಫಸ್ಟ್ ಒನ್. ಓಕೆನಾ? ಫಸ್ಟ್ ಒನ್ ಅದು. ಸಪ್ರೇಟರ್ ಅಂದರೆ ಇದಕ್ಕೆ ಸಪ್ರೇಟರ್ ಅಂತ ಒಂದಿದೆ. ನಿಮಗೆ ಇದ್ರೊಳಗೆ ಒಂದು ಆಟ್ರಿಬ್ಯೂಟ್ ಇದೆ, ಎಂಡ್ ಅಂತ ಒಂದು ಆಟ್ರಿಬ್ಯೂಟ್ ಇದೆ, ಫೈಲ್ ಇದೆ, ಇದಿದೆ, ಇಷ್ಟಿದೆ. 1 2 3 4 5 ಇಷ್ಟು ಆಟ್ರಿಬ್ಯೂಟ್ ಇದೆ. ಇಷ್ಟನ್ನು ನೀವು ಪಾಸ್ ಮಾಡ್ಬೋದು. ನಾರ್ಮಲಿ ಯಾರೂ ಪಾಸ್ ಮಾಡಲ್ಲ, ಎಲ್ಲರೂ ಇಷ್ಟೇ ಮಾಡೋದು, ಇಷ್ಟೇ ಗೊತ್ತಿರೋದು ಅವ್ರಿಗೆ. ಬಟ್ ಇನ್ನು ಮುಂದೆನೂ ಇದೆ. ಏನು ನೋಡೋಣ ಬನ್ನಿ. ನಾನು ಪ್ರಿಂಟ್ ಮಾಡಿ ಹಿಂಗೆ ಪ್ರಿಂಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಇವಾಗ ಇದನ್ನು ಕಮೆಂಟ್ ಮಾಡಿಬಿಡೋಣ. ಲೆಟ್ಸ್ ಕಮ್ ಡೌನ್. ಇಲ್ಲಿ ಪ್ರಿಂಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಪ್ರಿಂಟ್ ಮಾಡಿದೆ ಅಂದರೆ ಏನಾಯಿತು? ಸ್ವಲ್ಪ ಇದನ್ನು ಮೇಲೆ ಮಾಡೋಣ ನೋಡಿ. ಪೈಥಾನ್, ಜಾವಾ, C++. ನಾನು ಹೇಳಿದೆ ಕಾಮ ಹಾಕಿದ್ರೆ ಸ್ಪೇಸ್ ಬಂದುಬಿಡುತ್ತೆ ಅಂತ ಆಟೋಮೆಟಿಕ್. ಓಕೆನಾ? ಇವಾಗ ಸಪ್ರೇಟ್ ಅಂತ ಸಪ್ರೇಟರ್ ಆಪ್ರೇಟರ್ ಇದು. ಓಕೆನಾ? ಇಲ್ಲಿ ಸಪ್ರೇಟ್ ಕಾಮ ಅಂತ ಹಾಕಿದಾಗ ಇವಾಗ ಕಾಮ ಸಪ್ರೇಟ್ ಬರಬೇಕು ನನಗೆ. ಅಂದರೆ ಕಾಮ ಆಯಿತು ಸಪ್ರೇಟ್.
ನೋಡಿ ಇಲ್ಲಿ ನೋಡಿ ಕಾಮ ಸಪ್ರೇಟೆಡ್ ಬಂತು. ಯಾಕಂದರೆ ಇದನ್ನು ಹಾಕಿರೋದ್ರಿಂದ ಈ ಪ್ಯಾರಾಮೀಟರ್ ಅವ್ರು ಆಲ್ರೆಡಿ ಬರ್ದಿದ್ದಾರೆ, ಹಂಗಾಗಿ ನಾನು ಬರಿಬೋದು. ಅವರೇ ಬರ್ದಿಲ್ಲ ಅಂದ್ರೆ ನಾನು ಹೆಂಗೆ ಬರೆಯೋಕ್ಕಾಗುತ್ತೆ? ಅದಕ್ಕೆ ಅವ್ರು ಬರ್ದಿಲ್ಲ ಅಂತ ತಿಳ್ಕೊಬೇಕು. ನಿಮಗೆ ಇದನ್ನು ನೆಕ್ಸ್ಟ್ ಪ್ರಿಂಟ್ ಮಾಡ್ಬೇಕಾದ್ರೆ ಎಲ್ಲರೂ ಯೂಸ್ ಮಾಡ್ಬೇಕಾದ್ರೆ ಇವೆಲ್ಲ ನಿಮಗೆ ಅಸ್ತ್ರ ಇದ್ದಂಗೆ ಇಟ್ಕೊಂಬಿಟ್ಟಿರಬೇಕು. ನೀವು ನೆಕ್ಸ್ಟ್ ಎಲ್ಲಾರ ಡಿಬಗ್ ಮಾಡ್ಬೇಕಂದ್ರೆ ಇವನ್ನೆಲ್ಲ ಯೂಸ್ ಮಾಡಬೇಕು. ಪ್ರಾಪರ್ ಪ್ರಿಂಟಿಂಗ್ ನೀವು ಕರೆಕ್ಟಾಗಿ ಕಲಿಬೋದು ನಾವು. ಓಕೆನಾ? ಇದಾದಮೇಲೆ ನೆಕ್ಸ್ಟು ಸಪ್ರೇಟರ್ ನೀವು ಬೇರೆ ಏನೋ ಹಾಕ್ಬೋದು. ನೋಡಿ ಇವಾಗ ಸ್ಲ್ಯಾಶ್ ಈ ಥರ ಬರಬೇಕಂದ್ರೆ ಹಿಂಗೆ ಹಾಕ್ಬೋದು ನೀವು. ನಾವು ಇಲ್ಲೇ ರನ್ ಮಾಡ್ಬಿಟ್ವಾ? ನೋಡಿ ಈ ಥರ ಎಲ್ಲ ಮಾಡಬಾರ್ದು. ನೋಡಿ ಸೇವ್ ಮಾಡಿದ್ರಾ? ಸೇವ್ ಮಾಡಿ ಮತ್ತೆ ರನ್ ಮಾಡಿ. ಇವಾಗಿಲ್ಲಿ ಹಿಂಗಾಯಿತು. ಅದೇ ಥರ ಇಲ್ಲಿ ಔಟ್ಪುಟ್ ಕೂಡ ನೀವು ಹಾಕಿದ್ದೀವಿ, ಅರ್ಥ ಕರೆಕ್ಟಾಗಿ ಡೇಟ್ ಫಾರ್ಮೆಟಲ್ಲಿ ಬರಬೇಕಂದ್ರೆ ಹಿಂಗೆ ಯೂಸ್ ಮಾಡು. ಇದಕ್ಕೆ ಎಂಡ್ ಅಂತಲೂ ಇದೆ. ನಾವೇನಂತ ಹೇಳಿ ಇಲ್ಲಿ ಎಂಡ್ ಅಂತ ಇತ್ತಲ್ಲ, ಇವಾಗ ನೀವು ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟ್ ಹಾಕಿದ ತಕ್ಷಣವೇ ಲೈನ್ ಬೈ ಲೈನ್ ಬಂತು. ಯಾಕಂದ್ರೆ ನೀವು ಲೈನಲ್ಲಿ ಹಾಕಿದ್ದೀರಾ ಅಂತ ಅಂತ ಅಲ್ಲ ಮೀನಿಂಗ್. ನೋಡಿ ಹಿಂಗೆ ಹಾಕಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಲೈನಲ್ಲಿ ಹಾಕಿದ್ದೀರಾ ಅಂತ ಮೀನಿಂಗ್ ಅಲ್ಲ ಇದು. ಈ ಮೀನಿಂಗ್ ಏನಂದರೆ ಬೈ ಡಿಫಾಲ್ಟ್ ಸ್ಲ್ಯಾಶ್ ಎನ್ ಅಂತ ತೊಗೊಂಡ್ರೆ, ಸ್ಲ್ಯಾಶ್ ಎನ್ ಅಂದರೆ ಪೈಥಾನ್ ಅರ್ಥ ಮಾಡ್ಕೊಳತ್ತೆ ಇದು ನೆಕ್ಸ್ಟ್ ಲೈನಿಗೆ ಹೋಗಬೇಕು ಅಂತ. ಬಟ್ ಏನಂದರೆ ಅದನ್ನು ನೀವು ಓವರ್ ರೈಡ್ ಮಾಡ್ಬೋದು. ಒಂದೊಂದ್ಸತಿ ನಮಗೆ ಸ್ಲ್ಯಾಶ್ ಏನು ಅಲ್ಲೇ ಬೇಡ, ಮುಂದೆನೇ ಬೇಕಾಗಿರುತ್ತೆ. ಅದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಚೆನ್ನಾಗಿದೆ. ಇವಾಗ ನೋಡಿ ಲೋಡಿಂಗ್ ಅಂತಿದೆ, ಎಂಡು ಡಾಟ್ ಹಾಕಿದ್ದೀನಿ. ಇಲ್ಲಿ ಡನ್ ಅಂತಿದೆ. ಇದು ಲೋಡಿಂಗ್ ಅಂತ ಬರಬೇಕು, ಆಮೇಲೆ ಡನ್ ಅಂತ ಬರಬೇಕು. ನೀವೇನೋ ಒಂದು ಲೂಪ್ ಹಾಕಿದ್ದೀರಾ, ಏನೋ ಒಂದು ಕೋಡ್ ಬರ್ದಿದ್ದೀರಾ, ಅದು ನಿಮಗೆ ಟರ್ಮಿನಲ್ಲಿ ನಿಮ್ಗೆ ಗೊತ್ತಾಗಬೇಕು, ಮೀನಿಂಗ್ಫುಲ್ಲಾಗಿ ಗೊತ್ತಾಗಬೇಕು. ಆಗ್ತಿದೆಯಾ ರನ್ ಆಗ್ತಿದೆಯಾ ಅಂತ ನಾವು ಕೋಡ್ ತೆಗೆದು ನೋಡೋಕ್ಕಾಗಲ್ಲ. ಆಯಿತಾ? ಇಲ್ಲೇ ಲಾಗಲ್ಲೇ ಕರೆಕ್ಟಾಗಿ ಗೊತ್ತಾಗಬೇಕು. ಟರ್ಮಿನಲ್ಲೇ ಲೋಡಿಂಗ್ ಅಂತ ಬರ್ತಿರುತ್ತೆ, ಆಮೇಲೆ ಡನ್ ಅಂದರೆ ಡನ್ ಅಂತ ಬರಬೇಕು. ಅದು ನೆಕ್ಸ್ಟ್ ಲೈನಲ್ಲಿ ಬಂದರೆ ಅದು ಸರಿಯಾಗಲ್ಲ. ಅವಾಗ ಏನಾಗುತ್ತೆ, ಒಂದೇ ಲೈನಲ್ಲಿ ಬರಬೇಕಂದ್ರೆ ನೀವು ಈ ಥರ ಯೂಸ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನೀವು ಕಾಪಿ ಪೇಸ್ಟ್ ಮಾಡಬೇಡಿ. ನಾನಿಲ್ಲಿ ಟೈಮ್ ಸೇವ್ ಮಾಡೋಕ್ಕೆ ಮಾಡ್ತಿರೋದು. ನಿಮಗೆ ಆದಷ್ಟು ಜಾಸ್ತಿ ಕಂಟೆಂಟ್ ನಿಮಗೆ ಕೊಡಬೇಕು ಲೆಸ್ ಅಮೌಂಟ್ ಆಫ್ ಟೈಮಲ್ಲಿ. ನೀವು ಈ ವಿಡಿಯೋನ ಪಾಸ್ ಮಾಡಿ ನೀವು ಚೆಕ್ ಮಾಡಿ ನೋಡಬೇಕು. ಇದನ್ನು ನೋಟ್ಸ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬೇಕು. ನೀವು ಹಾಗೆ ನೀವು ಕಾಪಿ ಪೇಸ್ಟ್ ಮಾಡಿಬಿಡಿ. ನಾನು ಟೈಮ್ ಸೇವ್ ಮಾಡೋಕ್ಕೆ ನಾನು ಮಾಡ್ತಾಯಿದ್ದೀನಿ. ಓಕೆನಾ? ನೀವು ಟೈಮ್ ಸೇವ್ ಮಾಡೋಕ್ಕೆ ಇನಿಷಿಯಲಿ ಹೋಗಬಾರ್ದು. ಇದೇ ಎಲ್ಲರೂ ತಪ್ಪು ಮಾಡೋದು. ಇವಾಗ ಇನಿಷಿಯಲಿ ಕರ್ಸರ್ ಬಂತು, ಇನ್ನು ಇನಿಷಿಯಲಿ ಕೋಪೈಲಟ್ ಬಂತು, ಚಾಟ್ ಜಿಪಿಟಿ ಬಂತು. ಸ್ಟಾರ್ಟಿಂಗ್ ಏನು ಬೇಸಿಕಾಗಿ ಗೊತ್ತಿಲ್ಲ, ಅವಲೇ ಸ್ಟಾರ್ಟ್ ಯೂಸ್ ಮಾಡೋಕ್ಕೆ. ಆಯಿತಾ? ಇದೇ ದೊಡ್ಡ ತಪ್ಪು ಮಾಡೋದು. ನಮ್ಮ ಐಡಿಯಾಲಜಿ ಏನು, ಫಸ್ಟು ನಾವು ಬೇಸಿಕ್ ಕಲಿಬೇಕು, ಆಮೇಲೆ ಅದನ್ನು ಯೂಸ್ ಮಾಡಬೇಕು ಪ್ರೊಡಕ್ಟಿವಿಟಿಗೋಸ್ಕರ. ಇವಾಗ ಮಾಡ್ತೀನಲ್ಲ ಪ್ರೊಡಕ್ಟಿವಿಟಿಗೆ, ಅದಕ್ಕೆ ಹಾಗೆ ಅದನ್ನು ನೆನ್ಪಿಟ್ಕೊಳ್ಳಿ. ಅದನ್ನು ದಯವಿಟ್ಟು ಅದನ್ನು ಹಂಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ನಿಮಗೆ ಲಾಸ್ ಆಗುತ್ತೆ. ನೀವು ಯಾರಿಗೆ ಮೋಸ ಮಾಡೋದು, ನಿಮಗೆ ಮೋಸ ಮಾಡಬೇಡಿ. ಓಕೆನಾ? ಲೋಡಿಂಗು ಡನ್. ಈ ಥರನೇ ನಾವು ಈ ಥರ ಬರಬೇಕು. ಬ್ರ್ಯಾಕೆಟು ಅಂದರೆ ಹಿಂಗೆ ಎಂಡ್ ಅನ್ನೋದು ಯೂಸ್ ಮಾಡೋದು. ಇವಾಗ ಗೊತ್ತಾಯಿತು. ಇನ್ನೊಂದು ಪ್ಯಾರಾಮೀಟರ್ ಬಗ್ಗೆ ತಿಳ್ಕೊಂಡ್ರಿ. ಒಂದು ನೋಡಿ ಸಪ್ರೇಟ್ ಇದನ್ನು ತಿಳ್ಕೊಂಡ್ರಿ. ಇವಾಗ ಎಂಡ್ ಅಂತ ತಿಳ್ಕೊಂಡ್ರಿ. ಇವಾಗ ನೀವು ಫೈಲ್ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಇವಾಗ ಬೈ ಡಿಫಾಲ್ಟ್ ಏನಾಗ್ಬಿಡುತ್ತೆ ಅಂದರೆ, ನೋಡಿ ಈ ಪ್ರಿಂಟ್ ಕೊಡ್ತಿರಲ್ಲ, ಈ ಪ್ರಿಂಟ್ ಕೊಟ್ಟು ಸ್ಕ್ರೀನಿಗೆ ಬಂತು. ಸ್ಕ್ರೀನಿಗೆ ಬರೋಕ್ಕೆ ಅವ್ರು ಆಲ್ರೆಡಿ ಬರ್ದಿಯಾರು ಕೊಡು. ಇಲ್ಲಿ ನೋಡಿ, ಇದನ್ನು ಬರ್ದೇ ನಾನು ಡಿಫಾಲ್ಟು system.std out ಅಂತ. ನೋಡಿ ನೀವು ಹೇಳ್ತಾ ಇದ್ದೀನಿ ಅವಾಗಿಂದ ಸಿ ಪೈಥಾನ್ ಇದು ಎಲ್ಲೋ ಸಿಮಿಲರಾಗಿ ಕೇಳ್ತಾ ಇದೆ ನಿಮಗೆ ಗೊತ್ತಿದ್ರೆ. ಆಯಿತಾ? ಇದು ಸಿ ಲೈಬ್ರರಿಗಳೆಲ್ಲ ಇರ್ತವೆ, ಅದರಿಂದ ಪ್ರಿಂಟ್ ಆಗಿರುತ್ತೆ. ಓಕೆನಾ? ಬಟ್ ಅದು ಬಿಟ್ಟು ಹಾಕ್ಬಿಡಿ. ಇವಾಗ ಫೈಲ್ ಅಂದರೆ ನೀವು ಎಲ್ಲಿ ನಿಮ್ಮ ಸ್ಕ್ರೀನಿಗೆ ಪ್ರಿಂಟ್ ಆಗಲಿ, ಎಲ್ಲಿ ಟರ್ಮಿನಲ್ ಇದೆ ಪ್ರಿಂಟ್ ಆಗಲಿ. ಬಟ್ ಅಲ್ಲೇ ಪ್ರಿಂಟ್ ಆಗಬೇಕಂತಿಲ್ಲ, ನೀವು ಎಲ್ಲಿ ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು. ತೋರಿಸ್ತೀನಿ ಬನ್ನಿ. ಇವಾಗ 3ನೇ ಪ್ಯಾರಾಮೀಟರ್ನ ತಿಳ್ಕೊಳ್ಳೋಣ. ಯಾವುದು ನೋಡಿ, ಇಲ್ಲೊಂದು ಬರ್ದಿದ್ದೀನಿ, ಪ್ರಿಂಟ್ ಟು ದ ಫೈಲ್ ಇನ್ಸ್ಟೆಡ್ ಆಫ್ ಸ್ಕ್ರೀನ್. ಇವಾಗ ಮಜಾ ಇದೆ ನೋಡಿ, ಯಾವ್ದು ನೋಡಿ, ಇದನ್ನು ನಾವು ಇಲ್ಲಿ ಬರೀತೀನಿ ಕೋಡ್ ಬರ್ದಾ. ನನಗೆ ಇಲ್ಲಿ ಬರಬಾರ್ದಪ್ಪ, ಇಲ್ಲ ನನಗೆ ತುಂಬ ನೀವು ಕೋಡ್ ಬರೀಬೇಕಾದ್ರೆ ಲಾಗಿಂಗ್ ಮಾಡ್ಬೇಕಾದ್ರೆ ತುಂಬ ಆಗ್ಬಿಡುತ್ತೆ. ಇಲ್ಲಿ ಟರ್ಮಿನಲ್ಲಿಗೆ ಒಂದಿಷ್ಟು ಮೆಮೊರಿ ಅಂತ ಕೊಟ್ಟಿರ್ತಾರೆ. ಆ ಮೆಮೊರಿ ಆದ ತಕ್ಷಣ ಟರ್ಮಿನಲ್ ಬೇರೆ ಟ್ರಂಕ್ಯಾಟ್ ಮಾಡ್ತಾ ಹೋಗುತ್ತೆ. ತೆಗಿತಾ ಹೋಗ್ಬಿಡುತ್ತೆ ಅದು. ಅವಾಗ ನೀವು ಅಷ್ಟು ಲಾಗ್ ನೋಡೋಕ್ಕಾಗಲ್ಲ. ಅವಾಗ ಒಂದು ಫೈಲಿಗೆ ಸೇವ್ ಮಾಡಬೇಕು. ಆಯಿತಾ? ಒಂದು ಫೈಲಿಗೆ ಸೇವ್ ಮಾಡಿದ್ರೆ ಅವಾಗ ನೀವು ಓಪನ್ ಮಾಡಿ ಅಷ್ಟು ಲಾಗ್ ನೋಡ್ಬೋದು, ಏನು ತಪ್ಪಾಗಿದೆ ಚೆಕ್ ಮಾಡ್ಬೋದು. ಅದಕ್ಕೇನಂದರೆ ಈ ಕೋಡು ಸಿಂಪಲಾಗಿ ಬರೆದ್ರೆ ನೀವು ನೋಡಿ, ಇವಾಗ ರೈಟ್ ಓಪನ್ ಇವನ್ನೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಇವೆಲ್ಲ ನೀವು ತಿಳ್ಕೊಬೇಕಾಗಿರೋದೇನೆಂದರೆ, ನಾನು ಫೈಲಿಗೆ ಕೂಡ ನೋಡಿ, ಇಲ್ಲಿ ಪ್ರಿಂಟ್ ಆದಮೇಲೆ ಫೈಲ್ ಎಫ್ ಅಂತ ಇದು ಒಂದು ಆಬ್ಜೆಕ್ಟ್ ತೊಗೊಂಡ್ರೆ ಫೈಲ್ ಕ್ರಿಯೇಟ್ ಆಗುತ್ತೆ. ಅದು ಇವಾಗ ಏನೂ ಫೈಲ್ ಇಲ್ಲ, ನಾನು ತೋರಿಸ್ತೀನಿ ನೋಡಿ. ಇವಾಗ ಎಲ್ಲೂ ನಂದು ಏನೂ ಫೈಲ್ ಇಲ್ಲ ಇಲ್ಲಿ. ಓಕೆನಾ? ಇವಾಗ ನಾನು ಈ ಕೋಡ್ನ ರನ್ ಮಾಡಿದ್ರೆ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಇವಾಗ ಅದೇನು ಪ್ರಿಂಟ್ ಆಗುತ್ತೆ ಅಂದರೆ ಇವೆರಡು ಇದೆಯಲ್ಲ, ಇವೆರಡು ಪ್ರಿಂಟ್ ಆಗುತ್ತೆ ಅಲ್ಲಿ. ಓಕೆನಾ? ಪ್ರಿಂಟ್ ಆಗಬೇಕು ಇವಾಗ, ಇಲ್ಲ ಅಂದರೆ ಕೋಡ್ ತಪ್ಪಿದೆ ಅಂತ ಅರ್ಥ. ಇವಾಗ ರನ್ ಮಾಡಿದೆ. ಆಯಿತಾ? ಇಲ್ಲೇನು ಪ್ರಿಂಟ್ ಆಗಿಲ್ಲ, ನೆನಪಿದೆಯಾ? ಇವಾಗ ನಾನೇನೋ ಇದನ್ನು ತೆಗೆದುಬಿಟ್ರೆ ಇವಾಗ ಇಲ್ಲಿ ಪ್ರಿಂಟ್ ಆಗುತ್ತೆ. ಇದು ತೆಗೆದು ನೋಡೋಣ ಬನ್ನಿ. ಇವಾಗ ತೆಗೆದುಬಿಟ್ಟೆ ಅಂತ ಅಂದ್ಕೊಳ್ಳಿ. ಆಯಿತಾ? ನೋಡಿ ಇಲ್ಲಿ ಪ್ರಿಂಟ್ ಆಗ್ತಿದೆ. ಆಯಿತಾ? ಬಟ್ ನನಗೆ ಅಲ್ಲಿ ಪ್ರಿಂಟ್ ಆಗೋದು ಬೇಡ, ನಮಗೆ ಫೈಲಿಗೆ ಹೋಗಿ ಪ್ರಿಂಟ್ ಆಗಬೇಕು ಇವಾಗ. ಯಾಕಂದರೆ ಇಲ್ಲಿ ಇವಾಗ 2 ಇದೆ, ನೆಕ್ಸ್ಟ್ 1000 ಇರುತ್ತೆ. 1000ನೂ ಇಲ್ಲೇ ಪ್ರಿಂಟ್ ಮಾಡಿ ನೋಡೋಕ್ಕಾಗಲ್ಲ. ನೀವು ಫೈಲಲ್ಲಿ ಇದ್ದರೆ ಈಸಿಯಾಗಿ ನೋಡ್ಬೋದು ಅಲ್ವಾ? ರನ್ ಮಾಡಿದೆ ನೋಡಿ, ಇನ್ನೂ ಪ್ರಿಂಟ್ ಆಗಿಲ್ಲ. ಬಟ್ ಫೈಲ್ ಕ್ರಿಯೇಟ್ ಆಗಿರಬೇಕೋ ಇಲ್ಲ ಇವಾಗ ನೋಡಿ, ಕ್ರಿಯೇಟ್ ಆಗಿದೆ. ನೀವು ಓಪನ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟ್ ಆಗಿದೆ ಅಲ್ವಾ? ಇದು ಒಂದು
ನಿಮಗೆ ಒಂದು ಪ್ಯಾರಾಮೀಟರ್ ಇದೆ ಇದಕ್ಕೆ. ಇದನ್ನು ನೀವು ಪಾಸ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಇವಾಗ ಏನು ಕಲ್ತ್ರಿ, ಇವಾಗ ಒಂದು ನಾರ್ಮಲ್ಲು ಎಲ್ಲರೂ ಇಲ್ಲಿ ತನಕ ಅಷ್ಟೇ ಕಲಿಯೋದು. ಫಸ್ಟ್ ನಾವು ಇದು ಕಲಿಬೇಕು, ಇದಾದ್ಮೇಲೆ ಎಂಡ್ ಅನ್ನೋದು ಕಲಿಬೇಕು, ಇದಾದ್ಮೇಲೆ ಫೈಲ್ ನಾವು ಸ್ಕ್ರೀನಲ್ಲಿ ಪ್ರಿಂಟ್ ಮಾಡಬೇಕಾ, ಫೈಲ್ ಕ್ರಿಯೇಟ್ ಮಾಡಬೇಕಾ. ಫ್ಲಶ್ ಈಸ್ ಈಕ್ವಲ್ ಟು ಫಾಲ್ಸ್ ಅಂತಿದೆ. ಏನಿದು ಫಾಲ್ಸ್ ಅಂದರೆ ಏನು, ಫೋರ್ಸ್ ಔಟ್ಪುಟ್ ಇಮಿಡಿಯೇಟ್ಲಿ ಅಂತ ಹೇಳ್ತು. ಅಂದರೆ ಏನು ಮೀನಿಂಗ್ ಏನಿದೆ, ಇಮಿಡಿಯೇಟ್ಲಿ ಅಂದ ತಕ್ಷಣ ಮೀನಿಂಗ್ ಏನಪ್ಪ, ಪೈಥಾನ್ ಸಮ್ಟೈಮ್ಸ್ ಹೋಲ್ಡ್ ಔಟ್ಪುಟ್ ಇನ್ ಎ ಬಫರ್. ಫ್ಲಶ್ ಇಸ್ ಈಕ್ವಲ್ ಟು ಟ್ರೂ, ಫೋರ್ಸಸ್ ಇಟ್ ಟು ಗೆಟ್ ಔಟ್ಪುಟ್. ಯಾವಾಗ ಅದು ಏನಾಗುತ್ತೆ, ಇವಾಗ ಪ್ರಿಂಟ್ ಹೊಡೆದ ತಕ್ಷಣ ಡೈರೆಕ್ಟ್ ಆಗ್ತಿದೆಯಾ ಪ್ರಿಂಟು, ಬಟ್ ಕೆಲವು ಟೈಮು ಪ್ರಿಂಟ್ ಟಕ್ಕಂತ ಆಗಲ್ಲ, ಅದನ್ನು ಹೋಲ್ಡ್ ಮಾಡುತ್ತೆ. ಯಾಕಂದರೆ ಬಿಕಾಸ್ ಆಫ್ ಕೋಡಲ್ಲೇ ನೀವು ಬರ್ದಿರ್ತೀವಿ ಹೋಲ್ಡ್ ಮಾಡು ಅಂತ ನಾವು ಒಂದು ಸಿಮ್ಯುಲೇಷನ್ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆನಾ, ಇಲ್ಲೊಂದು ಇದು ಬರೀರಿ, ಇದನ್ನು ಕಮೆಂಟ್ ಮಾಡೋಣ, ನೀವು ತೋರಿಸ್ತೀನಿ ಅದು ಏನಂತ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಇಂಟ್ರೆಸ್ಟಿಂಗ್ ಇದೆ ಇದು. ಸ್ಲೀಪ್ ನೋಡಿ, ಇಲ್ಲಿ ಸ್ಲೀಪ್ ಅಂತ ಇದೆ, ಟೈಮ್ ಡಾಟ್ ಸ್ಲೀಪ್ ಅಂದರೆ ತೊಡೆಯಪ್ಪ ಇಲ್ಲಿ ನೋಡಿ, ಹಿಂಗೆ ತಕ್ಷಣ ಅದೇ ಮಾಡ್ಯೂಲ್ ತೋರಿಸ್ಬಿಡುತ್ತೆ. ಇವೆಲ್ಲ ಯಾವುದು ಆ ಎಕ್ಸ್ಟೆನ್ಷನ್ ಇದು ಮಾಡಿದ್ರಲ್ಲ ಅದರ ನೋಡಿ, ದಿಸ್ ಮಾಡ್ಯೂಲ್ ಪ್ರೊವೈಡ್ ಎ ವೇರಿಯಸ್ ಫಂಕ್ಷನ್ ಟು ಮ್ಯಾನಿಪುಲೇಟ್ ದ ಟೈಮ್ ವ್ಯಾಲ್ಯೂಸ್. ಅದೇನೇನು ಹಾಕ್ಬೋದು ಅಂತಲೂ ಕೊಟ್ಬಿಡುತ್ತೆ ಇಲ್ಲಿ, ನೀವು ಚೆಕ್ ಮಾಡ್ಬೋದು. ಇನ್ನು ಬೇಕಾದ್ರೆ ಆ ಫಂಕ್ಷನ್ ಆಲ್ರೆಡಿ ಬರೆದಿರ್ತಾರಲ್ವ ನೋಡಿ. ಪ್ರಿಂಟ್ ಆದರೆ ನೋಡಿ ನಾವು ಅದನ್ನೇ ಮಾತಾಡ್ತಿರೋದು ನೋಡಿ, ವ್ಯಾಲ್ಯೂ ಸಪ್ರೇಟು, ಎಂಡ್, ಫೈಲ್, ಫ್ಲಶ್. ನಿಮಗೆ ಯಾವುದೇ ಫಂಕ್ಷನಿಗೆ ನೀವು ಬರೆದಿರೋ ಫಂಕ್ಷನಿಗೂ ಹಿಂಗೆ ತೋರಿಸುತ್ತೆ. ಬರೀ ಅವ್ರು ಬರೆದಿರೋದಕ್ಕೆ ಅಷ್ಟೇ ಅಲ್ಲ, ಯಾರೋ ಪೈಥಾನೋ ನೀವು ಬರೆದಿರೋದಕ್ಕೂ ತೋರಿಸುತ್ತೆ. ಇದು ನೀವು ಚೆಕ್ ಮಾಡಿ, ಯಾವಾಗಲೇ ಏನೋ ಯೂಸ್ ಮಾಡ್ತಿದ್ರೆ ಚೆಕ್ ಮಾಡಬೇಕು. ಆವಾಗಲೇ 1% ಡೆವಲಪ್, ಇದಕ್ಕೆ ಏನೇನು ವ್ಯಾಲ್ಯೂ ಹಾಕ್ಬೋದು ನಾನು ಅಂತ. ಇವಾಗ ನಾವು ಫ್ಲಶಲ್ಲಿ ಲಾಸ್ಟಲ್ಲಿ ಇದ್ದೀವಿ, ಫ್ಲಶ್ ಟ್ರೂ ಅಂದರೆ ಟಕ್ಕಂತ ಕಳಿಸು ಅಂತ ಅರ್ಥ. ಇವಾಗ ಇದನ್ನು ರನ್ ಮಾಡೋಣ. ಸ್ಟೆಪ್ 1 ಸ್ಟೆಪ್ 2 ಡನ್ ಆಯಿತಾ. ಬಟ್ ಇದು ಜಸ್ಟ್ ಸಿಮ್ಯುಲೇಷನ್ ನಾನು ಹೇಳ್ತಾ ಇರೋದು. ಇದ್ರದ್ದು ಒಂದು ಪ್ಯಾರಾಮೀಟರ್ ನಿಮಗೆಲ್ಲರೂ ಯೂಸ್ ಆದರೆ ಅದು ಯೂಸ್ ಮಾಡಬೇಕು. ಯಾವಾಗ ಪ್ರಿಂಟ್ ಯಾಕೋ ಬರ್ತಾ ಇಲ್ಲ ಏನೋ ಬಫರಲ್ಲಿ ಕೂತ್ಬಿಟ್ಟಿದೆ ಮೆಮೊರಿಯಲ್ಲಿ ಅಂತ ಅಂದ್ಕೊಂಡಾಗ ಇವಾಗ ಪ್ಲಸ್ ಟ್ರೂ ಅಂತ ಯೂಸ್ ಮಾಡಿದ್ರೆ ಟಕ್ ಅಂತ ಕಳಿಸುತ್ತೆ ಅಷ್ಟೇ. ಅದ್ರದ್ದು ಐಡಿಯಾಲಜಿ ಅಲ್ವಾ. ಇವಾಗ ನೆಕ್ಸ್ಟ್ ಅದರ್ ಯೂಸ್ಫುಲ್ ಪ್ರಿಂಟ್ ಟ್ರಿಕ್ಸ್ ಏನೇನಿದೆ. ಇದು ಪ್ರಿಂಟ್ ಎಂಟಿ ಲೈನ್ ಪ್ರಿಂಟ್ ಮಾಡಬೇಕಂದ್ರೆ ಜಸ್ಟ್ ಹಿಂಗೆ ಪ್ರಿಂಟ್ ಹೊಡಿ ಅಂತ ಹೇಳ್ತಾ ಇರೋದು. ಇನ್ನು ಇಲ್ಲೊಂದು ಪ್ರಿಂಟ್ ಮಾಡಬೇಕಿಲ್ಲ ಎಂಟಿ, ಆಯಿತಾ. ನೋಡೋಣ ಎಂಟಿ ಲೈನ್ ಪ್ರಿಂಟ್ ಆಗುತ್ತಲ್ವ ನೋಡಿ. ಒಂದು ಎಂಟಿ ಲೈನ್ ಪ್ರಿಂಟ್ ಆಯಿತಾ. ಅದು ಯಾಕಂದರೆ ಬರೀ ಪ್ರಿಂಟಲ್ಲಿ ಸುಮ್ಮನೆ ಖಾಲಿ ಜಾಗ ಕೊಟ್ಟಿದ್ದೀನಿ, ಏನು ಕೊಟ್ಟಿಲ್ಲ, ಅದಲ್ಲ ಒಂದು ಎಂಟಿ ಲೈನ್ ಪ್ರಿಂಟ್ ಆಗುತ್ತೆ ಆಯಿತಾ. ಇವಾಗ ಇನ್ನೊಂದು ಏನಂದರೆ ಈ ಥರ ನೋಡಿ, ಈ ಥರ ಹಿಂಗೆ ಮಾಡಿದ್ವಿ ಅಂದರೆ ಪ್ರಿಂಟ್ನ ನೀವು ಆಟೋಮೆಟಿಕ್ಕಾಗಿ ಈ ಥರ ಲೈನ್ ಆಟೋಮೆಟಿಕ್ಕಾಗಿ 40 ಲೈನ್ಸ್ ತೊಗೊಂಡ್ಬಿಡುತ್ತೆ ಇದು. ನಾವು ಅದನ್ನು ಹಾಕಿ ನೋಡೋಣ, ಇದನ್ನು ಕಮೆಂಟ್ ಮಾಡೋಣ, ಯಾಕಂದರೆ ಇಲ್ಲಾಂದರೆ ಮತ್ತೆ ಸ್ಲೋ ಆಗುತ್ತೆ ಒಂದೊಂದು ಸೆಕೆಂಡ್. ಓಕೆನಾ. ಇವಾಗ ನಾವು ಇಂಟು 40 ಅಂತ ಹೊಡೆದ್ರೆ ಅದು ಇಂಟು ಆಗುತ್ತೆ ನೋಡಿ, 40 ಬರುತ್ತೆ. ನೀವು 40 ಟೈಪ್ ಮಾಡೋದೇ ಬೇಕಾಗಿಲ್ಲ. ನೀವು ಇವನ್ನೆಲ್ಲ ಏನಂದರೆ ಔಟ್ಪುಟ್ನ ನೀವು ಲಾಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆರ್ಗನೈಸ್ ಆಗಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡಿ ನೀವು 40 ಲೈನ್ಸ್ ಆ ಉದ್ದಕ್ಕೆ ಬರೀಬೇಕಂತಿಲ್ಲ. ಜಸ್ಟ್ ಈಕ್ವಲ್ ಇಂಟು ಈಕ್ವಲ್ಲು ಸ್ಟಾರೋ ಹೆಂಗೋ ಡಿಸೈನ್ ಮಾಡ್ಬೇಕಾದ್ರೆ ನೀವು ಹೆಂಗೆ ನಿಮಗೆ ಡಿಬಾಗಿಂಗ್ ಮಾಡೋದು ಮನಸ್ಸು ಬರಬೇಕು ಅಷ್ಟೇ. ಅದೇನಂತ ಗೊತ್ತಾಗಬೇಕು, ಆ ಥರ ಏನು ಬೇಕು ಹಾಕೋಬೋದು. ಅದನ್ನೇ ಇಲ್ಲಿ ಹಾಕಿರೋದು ನಾವು ನೋಡಿ. ಮಲ್ಟಿ ಲೈನ್ ಹಾಕ್ಬೇಕಂದ್ರೆ ನೋಡಿ ಹಿಂಗಿದೆ, ನೀವು ಇದನ್ನು ಯೂಸ್ ಮಾಡಬೇಕು. ಮಲ್ಟಿ ಲೈನ್ ಅಂದರೆ ನಿಮಗೆ ಇಲ್ಲಿ ಈ ಥರ ಯೂಸ್ ಮಾಡಬೇಕು. ಓಕೆನಾ. ಮಲ್ಟಿ ಲೈನ್ ಯೂಸ್ ಮಾಡಬೇಕಂದ್ರೆ ಇವಾಗ ರನ್ ಮಾಡೋಣ, ಏನು ಬರುತ್ತೆ ನೋಡಿ, ಮಲ್ಟಿ ಲೈನಲ್ಲಿ ಹಿಂಗೆ ಬರುತ್ತೆ. ಇವಾಗ ವೆಲ್ಕಮ್ ಟು ಪೈಥಾನ್ ಇದೇ ಥರ ಡಿಬಾಗ್ ಮಾಡೋದು ನೀವು ಹೆಂಗೆ ಬೇಕಾದ್ರೂ ಡಿಸೈನ್ ಮಾಡ್ಕೋಬೋದು. ಇವೆಲ್ಲ ನಿಮಗೆ ಒಂಥರ ಅಸ್ತ್ರ ಇಟ್ಕೊಂಡಿರ್ಬೇಕು ನೀವು ಅಷ್ಟೇ. ನಿಮ್ಗೆ ಯಾವ ಬೇಕೋ ಅದು ಯೂಸ್ ಮಾಡ್ಬೋದು. ನಿಮಗೆ ಗೊತ್ತಿದೆ ಅಂತ ಇರಬೇಕು, ಗೊತ್ತಿಲ್ಲ ಅಂತ ಇರಬಾರ್ದು ಅಷ್ಟೇ. ನನಗೆ ಗೊತ್ತಿಲ್ಲ ಅನ್ಬಾರ್ದು ಅಷ್ಟೇ, ನಮ್ಮದು ಪಾಲಿಸಿ ಅದೇ. ನಮಗೆ ಗೊತ್ತಿಲ್ಲ ಅಂತ ಇರಬಾರ್ದು, ನಮಗೆಲ್ಲ ಗೊತ್ತಿರಬೇಕು. ಯಾವಾಗ ಬೇಕೋ ಅದು ಯೂಸ್ ಮಾಡೋದು ಬೇಡ ಪರವಾಗಿಲ್ಲ, ಬಟ್ ತಿಳ್ಕೊಂಡು. ಇವಾಗ ನೆಕ್ಸ್ಟು ರಿವೀಲ್ ಹಿಡನ್ ಕ್ಯಾರೆಕ್ಟರ್ ಅಂತ REPA. ಏನಂದರೆ ಸಮ್ಟೈಮ್ಸ್ ನೀವು ಈ ಥರ ಹಿಂಗೆ ಪ್ರಿಂಟ್ ಮಾಡ್ಬೇಕಾದ್ರೆ ಹಲೋ ವರ್ಡ್ ಅಂತ ಪ್ರಿಂಟ್ ಆಗುತ್ತೆ ಈಗ ಸ್ಪೇಸ್ ಆಗಿ. ಓಕೆನಾ, ಇದನ್ನು ಚೆಕ್ ಮಾಡಿಬಿಡೋಣ. ಅದಾದಮೇಲಿಂದ ಇಲ್ಲಿ ನೀವು ಹಲೋ ವರ್ಡ್ ಅಂತ ನಾವು ಮಾಡಬೇಕಂದ್ರೆ ಇವಾಗ ರನ್ ಮಾಡೋಣ. ಈಗ ನೋಡಿ ಹಲೋ ವರ್ಡಲ್ಲಿ ಇಲ್ಲಿ ಟ್ಯಾಬ್ ಅಂದರೆ ಟ್ಯಾಬ್ ಸ್ಪೇಸ್ ತೊಗೊಂತು, /T ಅಂದರೆ ಅದು ಮುಂದೆ ಹೇಳ್ಕೊಡ್ತೀನಿ ಅದನ್ನು. ಬಟ್ ಸ್ಲ್ಯಾಶ್ ಏನಂದರೆ ಒಂದು ಲೈನ್ ಇಲ್ಲಿ ಗ್ಯಾಪ್ ಕೊಡ್ತು ಅಲ್ವಾ. ಬಟ್ ಏನಂದರೆ ಇದ್ರ ಒಳಗೆ ಏನು ಇದೆ ರಿಯಲ್ ಆಗಿ ಅನ್ನೋದು ನಾವು ತಿಳ್ಕೊಬೇಕಂದ್ರೆ ಇವು ಹಿಡನ್ ಅಂತ, ಅದಕ್ಕೆ ಹಿಡನ್ ಅಂತ ಹೇಳೋದು ಅದಕ್ಕೆ. ಇವಾಗ ಸಿಂಟ್ಯಾಕ್ಸ್ ನಾವಿಲ್ಲೇ ಬರೀಬಾರ್ದು, ನಾವಿಲ್ಲಿ ಬರೀಬೇಕು. ಅದೇ ಸಜೆಷನ್ ಕೊಡ್ತಾ ಇದೆ. ಓಕೆನಾ. ಇವಾಗ ಇಲ್ಲಿ ತೋರಿಸ್ತು ನಮಗೆ ರಿಯಲ್ ಆಗಿ ಏನಿತ್ತು ಅಂತ ಅಲ್ವಾ. ಇದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು, ಅದನ್ನು ತಿಳ್ಕೊಂಡಿರಿ. ಇವನ್ನೆಲ್ಲ ಬೇಸ್ ಒಂದು ಟೇಬಲ್ ಕೊಟ್ಟಿದ್ದೀನಿ, ಈ ಟೇಬಲ್ ಒಳಗೆ ಎಲ್ಲ ಬರ್ದಿದ್ದೀನಿ ನಿಮಗೆ. ಓಕೆನಾ, ಆಯಿತು. ಇವಾಗ ಇನ್ಪುಟ್ ರಿಸೀವ್ಸ್ ಔಟ್ಪುಟ್ ಫ್ರಮ್ ದ ಯೂಸರ್. ಇನ್ಪುಟ್ ಪಾಸ್ ದ ಪ್ರೋಗ್ರಾಮ್ ಆ್ಯಂಡ್ ವೇಟ್ ಫಾರ್ ದ ಯೂಸರ್ ಟು ಟೈಪ್ ಸಮಥಿಂಗ್. ನೀವು ಒಂದು ಇನ್ಪುಟ್ ಕೊಡೋದನ್ನು ವೇಟ್ ಮಾಡೋದು ಹೇಗೆ ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಯೂಸರಿಂದ ಇನ್ಪುಟ್ ಕೇಳಬೇಕು, ಅದನ್ನು ಪ್ರಿಂಟ್ ಮಾಡಬೇಕು. ಓಕೆನಪ್ಪ. ಇವಾಗ ಇನ್ಪುಟ್ ಕೇಳಿದೆ ಏನಂತ, ನನ್ನ ಹೆಸರು ಕೇಳಿದ್ದೀನಿ. ಇವಾಗ ಅದನ್ನು ವಾಪಸ್ ಪ್ರಿಂಟ್ ಮಾಡುತ್ತೆ ಹಲೋ ಶ್ಯಾಮ್ ಅಂತ. ಇದೇ ಇನ್ಪುಟ್ ಕೆಲಸ. ಓಕೆನಾ. ಇವಾಗ ನೋಡಿ ಅದನ್ನೇ ಇಲ್ಲಿ ಹೇಳಿದ್ದೀನಿ. ದ ಟೆಕ್ಸ್ಟ್ ಇನ್ಸೈಡ್ ಇನ್ಪುಟ್ ಈಸ್ ಕಾಲ್ಡ್ ಎಸ್ ಪ್ರಾಂಪ್ಟ್. ಇಟ್ ಟೆಲ್ಸ್ ದ ಯೂಸರ್ ವಾಟ್ ಟು ಟೈಪ್.
ಇದಕ್ಕೆ ಪ್ರಾಂಪ್ಟ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇನ್ಪುಟ್ ಆಲ್ವೇಸ್ ರಿಟರ್ನ್ ಎ ಸ್ಟ್ರಿಂಗ್. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವಾಗ ನೀವು ಏಜ್ ಕೊಟ್ಟರು ಕೂಡ ಇವಾಗ ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ನಮ್ಮ ಏಜ್ ನಂಬರಲ್ಲೇ ಕೊಡ್ತಾ ಇರೋದು. ನಮ್ಮ ಮೈಂಡಲ್ಲಿ ಏನಿರುತ್ತೆ, ಇವಾಗ ಏಜ್ ಕೊಟ್ಟಿದ್ದೀನಿ ನಂಬರಲ್ಲ ಅಂದರೆ ಅದು ನಂಬರಲ್ಲೇ ಇರುತ್ತೆ ಅಂತ ನಮಗೆ ಅಲ್ವಲ್ಲಪ್ಪ. ಬಟ್ ಪೈಥಾನ್ ಹಂಗೆ ಟ್ರೀಟ್ ಮಾಡಲ್ಲ ಅದನ್ನ. ಫಾರ್ ಎಕ್ಸಾಂಪಲ್ ನಾವು ಇದನ್ನು ರನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ ನಾನು ಏಜು 30 ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಅದು ಕೊಟ್ಟಾಗ ಸ್ಟ್ರಿಂಗ್ ಅಂತ ಬಂತು. ಓಕೆನಾ. ಇವಾಗ ಸ್ಟ್ರಿಂಗ್ ಅಂತ ಬರಬಾರ್ದಿತ್ತು. ನಮ್ಮ ಪ್ರಕಾರ ಏನು, ನಮ್ಮ ಏಜು 30 ನಂಬರ್ ಅಂತ ಕೊಡಬೇಕಿತ್ತಲ್ವಾ. ಹೆಂಗದು ಮತ್ತು ಸ್ಟ್ರಿಂಗ್ ಬಂತು? ಅದು ಇನ್ಬಿಲ್ಟ್ ನಮಗೆ ಪೈಥಾನ್ ಹಂಗೆ ತೊಗೊಳುತ್ತೆ. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಅದನ್ನು ಇಂಟೀಜರ್ ಆಗಿ ಕನ್ವರ್ಟ್ ಮಾಡಬೇಕು. ಇಂಟೀಜರ್ ಕನ್ವರ್ಟ್ ಮಾಡೋಕ್ಕೆ ಸಿಂಪಲ್. ಪೈಥಾನಲ್ಲಿ ಎಲ್ಲ ಸಿಂಪಲ್ಲೇ, ಗೊತ್ತು ತಾನೆ. ಇಂಟ್ ಅಂತ ಹಾಕಿ ಅದು ಇಂಟೀಜರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅಷ್ಟೇ. ನೀವು 40 ಅಂತ ಹಾಕಿ ಇಂಟೀಜರ್ ಆಯಿತು, ಮುಗೀತು. ಇಲ್ಲಿ ಟೈಪ್ ಅಂತ ಇದೆ, ಅದೂ ಅಷ್ಟೇ ನೋಡಿ, ಇನ್ಬಿಲ್ಟ್ ಅದು ಟೈಪ್. ಓಕೆನಾ. ಆಬ್ಜೆಕ್ಟ್ ಟೈಪ್ ಏನೇನಿದೆ ಅದಕ್ಕೆ ಅಂತ ಇದೆ, ಇದು ಅದ್ರ ಬಗ್ಗೆ ಡೆಫಿನೇಷನ್ ಕೂಡ ಇಲ್ಲಿ ಕೊಟ್ಟಿದೆ. ಓಕೆನಾ. ಈ ಟೈಪ್ ಅಂದರೆ ಅದು ಯಾವ ಟೈಪ್ ಅಂತ ಚೆಕ್ ಮಾಡೋಕ್ಕೆ. ಓಕೆನಾ. ಇದಾದಮೇಲೆ ಟ್ರೂತ್ ಅಬೌಟ್ ಇನ್ಪುಟ್ ಇನ್ ರಿಯಲ್ ಅಪ್ಲಿಕೇಶನ್. ಅಂದರೆ ಇನ್ಪುಟ್ ರಿಯಲಿ ಯೂಸ್ ಮಾಡ್ತಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ಪುಟ್ ರಿಯಲಿ ನಾವು ಯೂಸ್ ಮಾಡಲ್ಲ ಎಲ್ಲೂ. ಬಟ್ ಏನಂದರೆ ಇನ್ ರಿಯಲ್ ಅಪ್ಲಿಕೇಶನ್ ಡೇಟಾ ಕಮ್ ಫ್ರಮ್ ಡಿಫರೆಂಟ್ ಸೋರ್ಸಸ್. ಯಾವ್ಯಾವ ಸೋರ್ಸಲ್ಲಿ HTTP ರಿಕ್ವೆಸ್ಟ್ ಆಗಿ ಬರುತ್ತೆ. ಅಂದರೆ ಒಂದು ಸರ್ವರಿಂದ ನಮಗೆ ಇನ್ಪುಟ್ ಬರ್ಬೋದು. ಇಲ್ಲ URL ಅಲ್ಲಿ ಪ್ಯಾರಾಮೀಟ್ರಾಗಿ ಬರುತ್ತೆ, ಕ್ವಶನ್ ಮಾರ್ಕ್ ಹಾಕಿ ಬಂದಿರುತ್ತೆ. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತಲೆಕೆಡಿಸ್ಕೋಬೇಡಿ. ಡೇಟಾ ಬೇಸಿಂದ ಬರುತ್ತೆ, ಎನ್ವಿರಾನ್ಮೆಂಟಲ್ ವೇರಿಯಬಲ್ ಸ್ಟೋರ್ ಮಾಡಿ ಅದರಿಂದ ಬರುತ್ತೆ, ಇಲ್ಲ ಕಾನ್ಫಿಗರೇಷನ್ ಫೈಲಿಂದ ಬರುತ್ತೆ. ಎಲ್ಲ ಬೇರೆ ಬೇರೆ ಕಡೆಯಿಂದ ಇನ್ಪುಟ್ ಬರುತ್ತೆ. ಬಟ್ ಎಲ್ಲದು ಇನ್ಪುಟ್. ಇದು ನೀವು ಇನ್ಪುಟ್ ಅರ್ಥ ಮಾಡ್ಕೊಂಡಿರೋದ್ರಿಂದ ನೀವು ಇದರಿಂದನೂ ಎಲ್ಲ ಇನ್ಪುಟ್ಟೇ ತೊಗೊಳ್ಳೋದು ಅಂತ ನಾನು ಹೇಳ್ತಾ ಇರೋದಷ್ಟೇ. ಓಕೆನಾ. ಸೊ ವೈ ಲರ್ನಿಂಗ್ ಇನ್ಪುಟ್? ಬಿಕಾಸ್ ಇನ್ಪುಟ್ ಟೀಚರ್ಸ್ ಯು ದ ಕಾನ್ಸೆಪ್ಟ್ ಆಫ್ ರಿಸೀವಿಂಗ್ ಎಕ್ಸ್ಟರ್ನಲ್ ಡೇಟಾ. ನೀವು ನಿಮ್ಮ ಕೈಯಾರೆ ಇನ್ಪುಟ್ ಕೊಡ್ತಾ ಇದ್ದೀರಾ, ಅದು ನಿಮ್ಗೆ ಅರ್ಥ ಆಗಬೇಕು. ಪೈಥಾನಲ್ಲಿ ಆ ಥರ ಹೆಂಗೆ ಎಕ್ಸ್ಟರ್ನಲ್ ಇನ್ಪುಟ್ ತೊಗೊಳ್ಳೋದು, ಇದು ಒಂದು ಸೋರ್ಸ್ ಆಫ್ ಎಕ್ಸ್ಟರ್ನಲ್ ಇನ್ಪುಟ್. ನೀವು ಟೈಪ್ ಮಾಡೋ ಒಂದು ಸೋರ್ಸ್ ಆಫ್ ಎಕ್ಸ್ಟರ್ನಲ್ ಇನ್ಪುಟ್. ಬಟ್ ಬೇರೆ ಬೇರೆ ಸೋರ್ಸ್ ಆಫ್ ಎಕ್ಸ್ಟರ್ನಲ್ ಇನ್ಪುಟ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಅದಕ್ಕೆ ಏನು ಹೇಳ್ತಾರೆ, ದ ಕಾನ್ಸೆಪ್ಟ್ ಈಸ್ ದ ಸೇಮ್ ಎವ್ರಿ ವೇ, ಓನ್ಲಿ ಸೋರ್ಸ್ ಚೇಂಜ್ ಅಷ್ಟೇ. ಒಂದು ಸರ್ವರಿಂದ ಬರ್ಬೋದು, ಒಂದು ಡೇಟಾಬೇಸಿಂದ ಬರ್ಬೋದು, ಬೇರೆ ಬೇರೆ ಕಡೆಯಿಂದ ಬರ್ಬೋದು. ಬಟ್ ಇನ್ಪುಟ್ಟಿಂದ ಮೇನ್ ಲಾಜಿಕ್ ಏನು, ಇನ್ಪುಟ್ ತೊಗೊಳ್ಳೋದು ಅಂದರೆ ಮಾತ್ರ ಹಂಗೆ ಇರುತ್ತೆ. ಓಕೆನಾ. ಅದನ್ನು ಇಲ್ಲಿದೆ ನೋಡಿ, ಟರ್ಮಿನಲಿಂದ ಅದು ಇನ್ಪುಟ್ ತೊಗೊತಿದ್ದೀವಿ. ವೆಬ್ ಅಪ್ಲಿಕೇಶನ್ ತೊಗೋಬೇಕಂದ್ರೆ ನಮ್ಮ ರಿಕ್ವೆಸ್ಟ್ ಅಂತ ಇದೆ, ಅದ್ರ ಒಳಗಿಂದ ತೊಗೋಬೇಕು. ಆಯಿತಾ. ಇಲ್ಲ ಕಮಾಂಡ್ ಲೈನಲ್ಲೇ ತೊಗೋಬೇಕಂದ್ರೆ ಇಲ್ಲಿಂದ ತೊಗೋಬೇಕು. ಎನ್ವಿರಾನ್ಮೆಂಟಲ್ ವೇರಿಯಬಲ್, ಫಾರ್ ಎಕ್ಸಾಂಪಲ್ ನಿಮ್ಮ ಕೀ ಇದೆಯಲ್ಲ, ನಿಮಗೆ ಎಲ್ಲ ಬೇರೆ ಸೀಕ್ರೆಟ್ ಕೀಗಳನ್ನೆಲ್ಲ ಒಂದು ಎನ್ವಿರಾನ್ಮೆಂಟ್ ವೇರಿಯಬಲ್ ಹಾಕಿರ್ತಾರೆ. ಅದ್ರ ಒಳಗೆ ಇಟ್ಟಾಗ ಅಲ್ಲಿಂದ ನೀವು ಫೆಚ್ ಮಾಡಬೇಕಾಗುತ್ತೆ. ಅದು ನಿಮಗೆ ನಾರ್ಮಲಿ ಕಾಣಲ್ಲ, ಗೆಟ್ ಕಮಿಟ್ ಮಾಡಿದಾಗಲೂ ಕಾಣಲ್ಲ ನಿಮಗೆ. ಆಯಿತಾ. ಅದನ್ನು ನೀವು ಇಗ್ನೋರ್ ಮಾಡಿರ್ತೀರ. ಅದಾದಮೇಲೆ ನೀವು ಅಲ್ಲಿಂದ ರಿಸೀವ್ ತೊಗೋಬೇಕಂದ್ರೆ os.environment.get ಅಂತ ಹೇಳಿದ್ರೆ ಇದೆಲ್ಲ ಇದು ನಾರ್ಮಲಿ ಯೂಸ್ ಮಾಡ್ತಾರೆ ಇದನ್ನು. ಓಕೆನಾ. ಎಲ್ಲರಿಗೂ ಸೀಕ್ರೆಟ್ ಕೀಸ್ ಇರುತ್ತೆ, ಅವರವರು API ಕೀ, ಸರ್ವರ್ ಕೀ, ಅದು ಡೇಟಾಬೇಸ್ ಕೀ, ಇಲ್ಲ S3 ಕೀ, ಆ ಥರ ಬೇರೆ ಬೇರೆ ಇರುತ್ತೆ. ಆ ಕೀನೆಲ್ಲ ಅಲ್ಲಿ ಒಂದು ಕಡೆ ಇದ್ರಲ್ಲಿ ಸೇವ್ ಮಾಡಿರ್ತಾರೆ, ಅದನ್ನು ಇಲ್ಲಿ ಫೆಚ್ ಮಾಡ್ತಾರೆ. ಅದು ಇನ್ಪುಟ್ಟೇ. ಓಕೆನಾ. ವೆನ್ ಇನ್ಪುಟ್ ಈಸ್ ಆ್ಯಕ್ಚುಲಿ ಯೂಸ್ CLI ಟೂಲ್ ಇನ್ ಸ್ಕ್ರಿಪ್ಟ್ ಅಡ್ಮಿನ್ ಟೂಲಲ್ಲಿ ಆರ್ ಯು ಶೋರ್. ಇದು ಒನ್ ಆಫ್ ದ ಬೆಸ್ಟ್ ಇದು. ಫಾರ್ ಎಕ್ಸಾಂಪಲ್ ನೀವೇನಾರು ಅಡ್ಮಿನ್ ಟೂಲ್ ನೀವೇನೋ ಮಾಡ್ತಿರ್ತೀರಾ, ಆರ್ ಯು ಶೋರ್ ಅಂತ ನಿಮಗೆ ಅಲ್ಲಿ ಟರ್ಮಿನಲಲ್ಲೇ ಕೇಳುತ್ತೆ. ಏನು ಇನ್ಸ್ಟಾಲ್ ಮಾಡ್ಬೇಕಾರೆ, ಏನೋ ಲೈಬ್ರರಿ ಇನ್ಸ್ಟಾಲ್ ಮಾಡೋಕೆ ಅನಿಸ್ತು ಕೇಳುತ್ತೆ. ಅದು ವೈ ಅಂತ ಹೊಡೆದ್ರೆ ಎಸ್ ಅಂತ ಕನ್ಸಿಡರ್ ಮಾಡಿ ಅದು ಹೋಗುತ್ತೆ. ಅದು ಇನ್ಪುಟ್ಟೆ. ಇಲ್ಲಿ ಕಲಿತಾ ಇರೋದು ಅಲ್ಲಿಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ಯಾವುದು ಕಲಿತಿರೋದು ನಿಮಗೆ ಲಾಸೇ ಇಲ್ಲ. ಎಲ್ಲ ಕಡೆ ಒಂದು ಕಡೆ ಇಂಪ್ಲಿಮೆಂಟೇಷನ್ ಇದ್ದೇ ಇದೆ. ಅದು CLI ಅಂದರೆ ಇದು ಕಮಾಂಡ್ ಇಲ್ಲಿದೆಯಲ್ಲ, ಇಲ್ಲಿ ನೀವು ಇನ್ಪುಟ್ ತೊಗೋಬೇಕು ಅಂದರೆ ನೀವು ಹೆಂಗೆ ಹಂಗೆ ಥರ ಇನ್ಪುಟ್ ತೊಗೊಂಡಿದ್ದಾವಾಗಲೇ ಇಲ್ಲಿ ಹಂಗೆ ಥರ ಏಜ್ ಕೊಟ್ಟಿದ್ದು ಇದೇ ಥರ. ಅದೇ ಥರ ಎಸ್ ಆರ್ ನೋ ಅಂತಲೂ ನಿಮಗೆ ನಾನು ಇನ್ಸ್ಟಾಲ್ ಮಾಡಲಾ ಬೇಡವಾ ಅಂತ ಇಲ್ಲೇ ಕೇಳಿ ಟರ್ಮಿನಲ್ ಕೆಲಸ ಮಾಡಬೇಕು ಅಂದರೆ ಅದು ಕ್ವಿಕ್ ಪ್ರಾಂಪ್ಟು, ಫಾಸ್ಟ್ ವೇ ಟು ಟೆಸ್ಟ್ ಐಡಿಯಾ. ಲೀಡ್ ಕೋಡಲ್ಲಿ ಹ್ಯಾಕರ್ ರ್ಯಾಂಕ್ಸು ಅವೆಲ್ಲ ಇದೆಯಲ್ಲ, ಅದರಲ್ಲಿ ಇನ್ಪುಟ್ಟೇ ನೀವು ಇಲ್ಲ ಅದನ್ನೇ ಯೂಸ್ ಮಾಡಬೇಕು. ಲೀಡ್ ಕೋಡಲ್ಲಿ ಇದು ಕಲ್ತಿರೋದು ಮತ್ತು ಸುಮ್ಮನೆ ಅಲ್ಲ, ನೀವು ಲೀಡ್ ಕೋಡು ಹ್ಯಾಕರ್ ರ್ಯಾಂಕಲ್ಲಿ ನೀವೆಲ್ಲ ಬರಬೇಕಾರೆ ಅಲ್ಲಿ ಇನ್ಪುಟ್ ಅಂತ ಇನ್ಪುಟ್ ತೊಗೊಂಡು ನೀವು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರ ಮೇಲೆ ನಿಮಗೆ ಔಟ್ಪುಟ್ ಬರುತ್ತಲ್ಲ, ಅದನ್ನ ಹಂಗೆ ಕನ್ಸಿಡರ್ ಮಾಡೋದು ಅದು. ಓಕೆನಾ. ನೀವು ಲೀಡ್ ಕೋಡು ಮತ್ತು ನೀವು ಹ್ಯಾಕರ್ ರ್ಯಾಂಕೆಲ್ಲ ಮಾಡಿದರೆ ಗೊತ್ತಾಗುತ್ತೆ. ಈ ಫಂಡಮೆಂಟಲ್ಸ್ ತಿಳ್ಕೊಬೇಕಂದ್ರೂ ಅದು ಬೇಕಾಗುತ್ತೆ. ಓಕೆನಾ. ಇವಾಗ ನೋಡಿ, ಅದರ್ ಬೇಸ್ ಆಫ್ ರಿಸೀವಿಂಗ್ ಇನ್ಪುಟ್. ನಾವು ಅದನ್ನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಏನಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು ಈ ಥರ ಒಂದು ಪ್ರೋಗ್ರಾಮ್ ಬರೆದಿದ್ದೀನಿ ಅಂತ ಅಂದ್ಕೊಳ್ಳಿ. ಒನ್ ಆಫ್ ದ ವೇ ತೋರಿಸ್ತೀನಿ ಅಷ್ಟೇನಾ. ಇಲ್ಲಿ ಪ್ರಿಂಟ್ ಕೂಡ ಮಾಡಿದ್ದೀನಿ. ಇಲ್ಲಿ ನೋಡಿ ಹೆಂಗೆ ರನ್ ಮಾಡಬೇಕಂತ ಹೇಳ್ತಾ ಇದೆ. ಇದು greet.py, ಬಟ್ ನಾನು example.py ಅಂತಿದೆ. ನೀವು ಏನು ಫೈಲ್ ಹಾಕ್ಕೊಂತೀರ ಅದೇ ಹಾಕ್ಕೊಳ್ಳಿ. ಆಯಿತಾ. ಪೈಥಾನ್ example.py. ಇಲ್ಲಿ ನಾನು ಕೊಡ್ತೀನಿ, ಇಲ್ಲಿ ಕೊಡ್ತೀನಿ ಹೆಸರು ನಂದು. ಏನಾಯ್ತು ಹೇಳಿ, ನಾನು ಕೊಟ್ಟಿದ್ದು ಇಲ್ಲಿ, ನಾನು ಇದ್ರ ಒಳಗೆ ಕೊಟ್ಟಿಲ್ಲ, ಎಂಟ್ರ್ ಮಾಡಿಲ್ಲ. ಬಟ್ ಅದನ್ನೇ ತೊಗೋತು. ಅದನ್ನು ರಿಸೀವ್ ಮಾಡ್ಬೇಕಾದ್ರೆ ಇದೊಂದು ಮೆಥಡಾಲಜಿ. ಈ ಥರ ಒಂದೊಂದು ಮೆಥಡಾಲಜಿ ಒಂದೊಂದು ಥರ ಇರುತ್ತೆ. ಅದು ಒಟ್ಟು ಇನ್ಪುಟ್ ರಿಸೀವ್ ಮಾಡ್ಕೊಳಕ್ಕೆ. ಓಕೆನಾ. ಅದನ್ನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಔಟ್ಪುಟ್ ಕೂಡ ಕೊಟ್ಬಿಟ್ಟಿರ್ತೀನಿ ನೋಡಿ. ಇಲ್ಲಿ OS ಇಂದ ನೀವೊಂದು ಆಪ್ರೇಟಿಂಗ್ ಸಿಸ್ಟಮಿಂದ ನೀವು ಕೀ ತೊಗೋಬೇಕು ಅಂದರೆ ಅವಾಗ ಇದು ಮಾಡಬೇಕಾಗುತ್ತೆ. ಫಸ್ಟ್ ಇಂಟ್ರಾಕ್ಟಿವ್ ಪ್ರೋಗ್ರಾಮ್. ನೀವೇನಂದರೆ ಇಲ್ಲೊಂದು ಇಂಟ್ರಾಕ್ಟಿವ್ ಪ್ರೋಗ್ರಾಮ್ ಅಂದರೆ ಸಣ್ಣದೊಂದು ನೇಮ್ ತೊಗೊಂಡು ನಿಮಗೊಂದು ಆನ್ಸರ್ ಕೊಡೋದು. ಇಲ್ಲಿ ತೊಗೊಂಡಿದ್ದೀನಲ್ಲ ಅದೇ ಥರ ಇಂಟ್ರಾಕ್ಟಿವ್ ಪ್ರೋಗ್ರಾಮ್ ಅದು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ಮ ಕ್ಯಾಲ್ಕುಲೇಟರ್ ಕೂಡ ಹೆಂಗೆ ಬೇಕಾದ್ರೆ ಇಂಪ್ಲಿಮೆಂಟು ಮಾಡ್ಬೋದು. ಕ್ಯಾಲ್ಕುಲೇಟರ್ ಇಂಪ್ಲಿಮೆಂಟ್ ಮಾಡ್ಬೋದು.
ಫಾರ್ ಎಕ್ಸಾಂಪಲ್ ಇದನ್ನು ತೋರಿಸ್ತೀನಿ ನಿಮಗೆ ಗೊತ್ತಿಲ್ಲ ಅಂತ ಇರೋರಿಗೆ ಮಾತ್ರ. ಓಕೆನಾ? ಇವಾಗ ಸಿಂಪಲ್ ಕ್ಯಾಲ್ಕುಲೇಟರ್ ಹೆಂಗಪ್ಪ, ನಾನು ಇದನ್ನು ರನ್ ಮಾಡಿದೆ ಅಂದರೆ ಜಸ್ಟ್ ರನ್ ಮಾಡ್ತೀನಿ. ನಾವು ಫಸ್ಟ್ ನಂಬರ್ ಕೊಡು 5, ಸೆಕೆಂಡ್ ನಂಬರ್ ಕೊಡು 2, ಈಗ ಕೊಟ್ಟೆ ಸಮ್ಮು ಡಿಫ್ರೆನ್ಸ್ ಪ್ರಾಡಕ್ಟ್. ಇದೇ ಥರ 2 ವ್ಯಾಲ್ಯೂ ಇಟ್ಕೊಂಡು ನಾವು ಸಮ್ಮು ಡಿಫ್ರೆನ್ಸ್ ಎಲ್ಲ ಮಾಡ್ತೀವಿ. ಅದೇ ಥರ ಡೇಟಾಬೇಸಿಂದ ಬರೋ ಹೆಸರು ಎಲ್ಲ ಇಟ್ಕೊಂಡು ನಾವು ಏನೋ ಮ್ಯಾನಿಪುಲೇಷನ್ ಮಾಡಿ ಇನ್ನೂ DBಗೆ ಸೇವ್ ಮಾಡಬೇಕಾ ಅಥವಾ ಈಗ ಫ್ರಂಟ್ ಎಂಡಿಗೆ ಕಳಿಸ್ಬೇಕಾ, ಅವನ್ನೆಲ್ಲ ಮಾಡೋದು ಹಿಂಗೆ. ಓಕೆನಾ? ಫಸ್ಟ್ ಇನ್ಪುಟ್ ತೊಗೋತೀವಿ. ಇನ್ಪುಟ್ ಯಾವುದೇ ಸೋರ್ಸಿಂದ ಆಗಿರ್ಬೋದು. ಅದಾದಮೇಲೆ ನಾವು ಮ್ಯಾಥಮೆಟಿಕ್ ಆಪ್ರೇಷನ್ ಮಾಡ್ತೀವಿ, ಅದನ್ನು ನಾವು ರಿಟರ್ನ್ ಮಾಡ್ತೀವಿ. ಅಷ್ಟೇ ಕೆಲಸ. ಇನ್ಪುಟ್ ಹೋಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಫ್ ಸ್ಟ್ರಿಂಗ್ ಯೂಸ್ ಮಾಡಿದ್ರೆ ನೀವು ಸ್ವಲ್ಪ ನೀಟಾಗಿ ಬರಿಬೋದು. ಓಕೆನಾ? ಅದು ನಿಮಗೆ ಎಫ್ ಸ್ಟ್ರಿಂಗ್ ಬಗ್ಗೆ ಇಷ್ಟೇ, ಸಿಂಪಲ್. ನೀಟಾಗಿರ್ಬೇಕಾ? ಎಫ್ ಸ್ಟ್ರಿಂಗ್ ಯೂಸ್ ಮಾಡಿ. ಎಸ್, ಇವಾಗ ನೋಡಿ ಏನಾಯಿತು, ಎಫ್ ಅಂತ ಇಲ್ಲಿ ಮಾಡಿ ಈ ಥರ ಬ್ರೇಸಸ್ ಕರ್ಲಿ ಬ್ರೇಸಸ್ ಯೂಸ್ ಮಾಡಬೇಕು. ನೇಮ್ ಇದು ಇದು ವೇರಿಯಬಲ್, ಇದು ವೇರಿಯಬಲ್ಲು. ಇದು ತೊಗೊಂಡಾದ್ಮೇಲೆ ಪ್ರಿಂಟ್ ಮಾಡಿ ಪ್ರಿಂಟ್ ಆಗುತ್ತೆ. ಇದು ಹೆಂಗಂದರೆ ಸ್ವಲ್ಪ ನೀಟಾಗಿರೋದಕ್ಕೆ ನೀವು ಯೂಸ್ ಮಾಡೋದು. ಓಕೆನಾ? ಪ್ರಿಂಟು ನಾರ್ಮಲಿ ಯೂಸ್ ಮಾಡ್ಬೋದು, ಬಟ್ ಪ್ರಿಂಟ್ ಒಳಗಡೆ ನೀವು ಇನ್ಪುಟ್ ಹಾಕಿ ನೀಟಾಗಿ ಕ್ಲೀನಾಗಿ ಕಾಣಬೇಕು ನಿಮಗೆ. ಅದು ಹೆಂಗೆ ರಿಯಲಾಗಿ ಔಟ್ಪುಟ್ ಬರೋ ಥರನೇ ಕಾಣಬೇಕು. ಇಲ್ಲಿ ಬರೀ ವೇರಿಯಬಲ್ ಮಾತ್ರ ಚೇಂಜ್ ಆಗಬೇಕು ಅಂದಾಗ ಮಾತ್ರ ಈ ಥರ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಇವಾಗ ಎಫ್ ಸ್ಟ್ರಿಂಗ್ ಅದನ್ನು ಹೇಳಿದ್ದು ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಲಿಟ್ರಲ್ಸ್ ಅಂತ. ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟ್, ಇವಾಗ ಇದಕ್ಕೆ ಟ್ರಿಕ್ಗಳು ಬೆಜ್ಜಾನಿದಾವೆ, ಇಲ್ಲಿ ಸಕ್ಕತ್ತಾಗಿರೋ ಟ್ರಿಕ್ಗಳು ಮಾತ್ರ. ಇದು ನೋಡಿ, ಇವಾಗ ನಿಮಗೆ ಕಾಮ ಸಪ್ರೇಟ್ ಆಗಬೇಕು ಅಂತ ಇದೆಯಾ, ಈ ಥರ ಯೂಸ್ ಮಾಡಬೇಕು ನೀವು. ಹಿಂಗೆ ಯೂಸ್ ಮಾಡಿದ್ರೆ, ಕಾಮ ಯೂಸ್ ಮಾಡಿದ್ರೆ ಅವಾಗ ನಿಮಗೆಲ್ಲ ಕಾಮ ಸಪ್ರೇಟೆಡ್ ಬರುತ್ತೆ. ಇವಾಗ ಡಾಟ್ ಪರ್ಸೆಂಟೇಜ್ ಬೇಕು ಅಂದರೆ ನಿಮ್ಗೆ ಪರ್ಸೆಂಟೇಜ್ ಥರ ಬರುತ್ತೆ. ಇವಾಗ ನೋಡಿ ಇದು ಅಷ್ಟೇ, ಅದೇ ಥರ ಪರ್ಸೆಂಟೇಜ್ ಬೇಕಂದರೆ ಪರ್ಸೆಂಟೇಜ್ ಥರ ಬರುತ್ತೆ. ಇವಾಗ ಅದೇ ಥರನೇ ಇಲ್ಲಿ ಸ್ಟಾರ್ ಹಾಕ್ಬೇಕಂದ್ರೆ ಸ್ಟಾರ್ ಥರ. ಅದನ್ನೆಲ್ಲ ನಾನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಫಾರ್ಮ್ಯಾಟ್. ನೋಡಿ ನಿಮ್ಗೆ ಈಸಿ ಆಗಲಿ ಅಂತ ತಲೆ ಕೆಸ್ಕೊಳ್ಳೋಂಗಿಲ್ಲ. ಹಿಂಗೆ ಹಾಕಿದ್ರೆ ಕಾಮ ಬರುತ್ತೆ. ಪರ್ಸೆಂಟೇಜ್ ವಿತ್ 1 ಡೆಸಿಮಲ್, ಪರ್ಸೆಂಟೇಜ್ ನೋ ಡೆಸಿಮಲ್, ಸೆಂಟರ್ ಫಿಲ್ ವಿತ್ ಸ್ಟಾರ್, ಅಷ್ಟೇ. ಲೆಫ್ಟ್ ಅಲೈನ್ ವಿತ್ 20 ಕ್ಯಾರೆಕ್ಟರ್, ಈ ಥರ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕಂದ್ರೆ ಇಲ್ಲಿ ಬರ್ಸ್ಬೇಕಂದ್ರೆ ಈ ಥರ ಎಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವಾಗ ನಿಮ್ಗೆ ಡಿಬಗ್ಗಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಯೂಸ್ ಆದರೆ ಯೂಸ್ ಆಯಿತು, ಪ್ರಿಂಟ್ ಮಾಡ್ಬೋದು, ಕ್ಲಿಯರಾಗಿ ಲಾಕ್ ಮಾಡಬೇಕು. ಇವೆಲ್ಲ ಮಾಡ್ಬೇಕಾದ್ರೆ ನಿಮಗೆ ಎಫ್ ಸ್ಟ್ರಿಂಗ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಓಕೆನಪ್ಪ? ಇದು ಏನಕ್ಕೆ ನಾನು ಮಾಡಿದ್ದು ಅಂದರೆ, ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಇದು ಫಂಡಮೆಂಟಲ್. ಏನು, ಫಸ್ಟ್ ಇನ್ಪುಟ್ ತೊಗೊತೀರಾ, ಅದನ್ನು ಪ್ರೋಸೆಸ್ ಮಾಡ್ತೀರಾ, ಔಟ್ಪುಟ್ ಮಾಡ್ತೀರಾ. ಇಷ್ಟು ನೀವು ಫಸ್ಟ್ ತಿಳ್ಕೊಂಡ್ರೆ ಆದಮೇಲೆ ನಾವು ನೆಕ್ಸ್ಟ್ ಎಲ್ಲದು ಏನೇನು ಫಂಕ್ಷನ್ ಇದ್ದಾವೆ, ಏನು ಲೂಪ್ ಆದರೆ ಏನು, ಬೇರೆ ಏನಾದರೆ ಎಲ್ಲ ಹಂಗೆ ತಿಳ್ಕೊಳ್ತಾ ಹೋಗ್ಬೋದು. ಫಸ್ಟ್ ಇದೇ ಗೊತ್ತಿಲ್ಲ ಅಂದರೆ ನೀವು ಪೈಥಾನಲ್ಲಿ ಏನು ಕಲ್ತು ಏನು ಉಪಯೋಗ ಅಲ್ವಾ? ಇನ್ಪುಟ್ ತೊಗೋಬೇಕು, ಪ್ರಿಂಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಪ್ರಿಂಟ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಯಿತು, ಇನ್ಪುಟ್ ಯಾವ ಥರ ಬರುತ್ತೆ ಅಂತ ಗೊತ್ತಾಯಿತು, ಬೇರೆ ಬೇರೆ ಸೋರ್ಸು, ಬಟ್ ಇನ್ಪುಟ್ ಅನ್ನೋದು ಪಕ್ಕ ಅದೇ ಕೆಲಸ ಅಂತ ಗೊತ್ತಾಯಿತು. ಇವಾಗ ಇದ್ರ ಬಗ್ಗೆ ಡಿಫ್ರೆನ್ಸು REPL ಮತ್ತು ಸ್ಕ್ರಿಪ್ಟ್ ಫೈಲ್ ಬಗ್ಗೆ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಡಿಫ್ರೆನ್ಸ್ ಏನಂದರೆ ಯಾವಾಗ ಏನೇನು ಯೂಸ್ ಮಾಡಬೇಕು. ಇವಾಗ 2 ಮೆಥಡ್ ಇದೆ. ಇವಾಗ ಯಾವಾಗ ಯೂಸ್ ಮಾಡಬೇಕೇನು, ಟೆಸ್ಟ್ ಕ್ವಿಕ್ ಕ್ಯಾಲ್ಕುಲೇಷನ್ ಟೆಸ್ಟ್ ಮಾಡಬೇಕಂದ್ರೆ REPL, ಇದು ಇಂಟ್ರಾಕ್ಟಿವ್ ಸಿಂಪಲ್ ಅಷ್ಟೇ, ಆಯಿತಾ. ಶೆಲ್ ಚೆಕ್ ಹೌ ದ ಫಂಕ್ಷನ್ ವರ್ಕ್ಸ್ ಅಥವಾ ಬಿಲ್ಡ್ ಏನ್ ಆ್ಯಕ್ಚುಯಲ್ ಪ್ರೋಗ್ರಾಮ್ ಅಂದರೆ ಸ್ಕ್ರಿಪ್ಟ್ ಯೂಸ್ ಮಾಡಬೇಕು. ಅವಾಗ ಈ ಥರ ಉದ್ದಕ್ಕೆ ಬರೀಬೇಕು, ಅವೆಲ್ಲ ಕೋಡ್ ಬರೆದಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಸ್ಕ್ರಿಪ್ಟ್. ಪ್ರೊಡಕ್ಷನಲ್ಲಿ ಸ್ಕ್ರಿಪ್ಟೇ ಯೂಸ್ ಮಾಡೋದು. ಓಕೆನಾ? ಹಂಗಾಗಿ ಮೇಜರ್ಲಿ ಇದನ್ನು ಮಾತ್ರ ಇಂಟ್ರಾಕ್ಟಿವ್ ಶೆಲ್ಲು ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ, ಫಂಕ್ಷನ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಇಂಪೋರ್ಟ್ ವರ್ಕ್ ಆಗ್ತಿದೆಯಾ ಚೆಕ್ ಮಾಡೋಕ್ಕಷ್ಟೆ. ಇವಾಗ ನೆಕ್ಸ್ಟ್ ಬಂದಿದ್ದು ಕಮೆಂಟ್. ಇಲ್ಲಿ ನೋಡಿ ನಾನು ಕಮೆಂಟ್ ಹಾಕಿದಾಗ ನೋಡ್ಬೋದು ಇದನ್ನೆಲ್ಲ ಇಗ್ನೋರ್ ಮಾಡಿತ್ತು, ಆಯಿತಾ. ಇದನ್ನು ಇವಾಗ ಹ್ಯಾಶ್ ಅಂತ ಹಾಕಿದೆ ಸ್ಟಾರ್ಟಿಂಗಲ್ಲಿ. ಇದು ಕಮೆಂಟ್ ಅಂದರೆ ಟ್ರೀಟ್ ಆಗುತ್ತೆ ನಮ್ಮ ಪೈಥಾನಲ್ಲಿ. ಇದನ್ನು ಓದಲ್ಲ, ಇದನ್ನು ಮಾತ್ರ ರನ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಮ್ಮ ಹತ್ರ ಇಷ್ಟೊಂದು ಕೋಡ್ ಇದೆ, ಹಂಗೆ ಕಮೆಂಟ್ ಮಾಡಿದ್ರೆ ಅವನ್ನೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ, ಆಯಿತಾ. ಮತ್ತು ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ನಮಗೆ ಗೊತ್ತಿರೋ ಹಂಗೆ ನೀವು ಪ್ರಿನ್ಸಿಪಲ್ಸ್ ಕಲ್ತ್ಕೊಂಡ್ಬಂದಿರೋದ್ರಿಂದ ನೀವು ಒಂದು ಫಂಕ್ಷನ್ ಬರೆದ್ರಿ ಅಂದರೆ ಆ ಫಂಕ್ಷನ್ ಏನು ಮಾಡುತ್ತೆ ಅಂತ ಬರೀಬೇಕು. ಅದನ್ನು ಹೇಳಿ, ದಿಸ್ ಕ್ಯಾಲ್ಕುಲೇಟ್ಸ್ ದ ಯೂಸರ್ ಏಜ್. ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಏನು ಮಾಡ್ತಾ ಇದೆ ಅನ್ನೋದು ಬರೀಬೇಕು. ಆವಾಗ ಓದ್ಬೇಕಾರೆ ಇದಕ್ಕೆ 2-3 ಸೆಕೆಂಡ್ಸು ನಮಗೆ ಸೇವ್ ಆಗುತ್ತೆ. ಬಟ್ ದೊಡ್ಡ ಅಪ್ಲಿಕೇಶನಲ್ಲಿ ನಮಗೆ 5-10 ಮಿನಿಟ್ಸಲ್ಲಿ ಆರಾಮ್ಸು ಉಳಿಯುತ್ತೆ. ಯಾಕಂದರೆ ನೀನು ಕರೆಕ್ಟಾಗಿ ಕಮೆಂಟ್ಸ್ ಬರ್ದಿದ್ದೆ ಅಂದರೆ ನೀನು ಒಳ್ಳೆ ಡೆವಲಪರ್ ಅಂತ ನೀವು ಅನ್ಸ್ಕೋಬೋದು. ಓಕೆನಾ? ಇವಾಗ ಫನ್ ಥಿಂಗು ಏನಂದರೆ ಎಮೋಜಿಸ್ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ, ಆಯಿತಾ. ಪೈಥಾನ್ 3ಇಂದ ಎಮೋಜಿಸ್ ಯೂಸ್ ಮಾಡ್ಬೋದು ನೀವು, ಅದನ್ನು ತಿಳ್ಕೊಳ್ಳಿ. ಓಕೆನಾ? ನಿಮಗೆ ಏನೇನು ಕಲ್ತ್ರಪ್ಪ ಇವತ್ತು, ಪ್ರಿಂಟ್ ಬೇಸಿಕ್ ಕಲ್ತ್ರಿ, ಸಪ್ರೇಟು ಎಂಡು ಫೈಲು ಫ್ಲೆಶ್ ಇದನ್ನು ಕಲ್ತ್ರಿ, ಆಮೇಲೆ REPR ಅದು ಕಲ್ತ್ರಿ, ಆಯಿತಾ. ಪ್ರಿಂಟ್ ಡಿಬಗ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ಗೊತ್ತು. ಇನ್ಪುಟ್ ಕಾನ್ಸೆಪ್ಟ್ ಹೆಂಗಿದೆ ಅಂತ ಕಲ್ತ್ರಿ. ಇನ್ಪುಟ್ ಅಂದರೆ ಒಂದೇ ಇನ್ಪುಟ್ ಅಲ್ಲ, ನಾವು ಎಲ್ಲ ಥರ ಬೇರೆ ಬೇರೆ ಸೋರ್ಸಸ್ದಲ್ಲೂ ಇನ್ಪುಟ್ ತೊಗೊಂಡ್ವಿ ಅಂತ ಗೊತ್ತಾಯಿತು. ಎಫ್ ಸ್ಟ್ರಿಂಗ್ನ ಕಲ್ತ್ವಿ. ಆಮೇಲೆ ಇವಾಗ ಇನ್ಪುಟ್ಟು ಪ್ರೋಸೆಸ್ಸಿಂದ ಔಟ್ಪುಟ್ ಇಷ್ಟು ನಾವು ಕಲಿಯೋದು ತುಂಬ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಯಿತು. ಇಲ್ಲಿ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೀನಿ, ನೀವು ಅದನ್ನು ಕಂಪ್ಲೀಟ್ ಮಾಡಿ. ಅದೆರಡನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಿದೆ ಕರೆಕ್ಟಾಗಿ ಅಂತ ಅರ್ಥ ಆಗುತ್ತೆ. ನಿಮಗೆ ಸುಮಾರು ಜನ ಗೊತ್ತಿದ್ರೂ ಕೂಡ ಈ ಕಾನ್ಸೆಪ್ಟ್ ಕೂಡ ನೀವು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ. ಓಕೆನಾ? ಆವಾಗ ಏನು ಅನಿಸುತ್ತೆ, ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ನಂಗೆ ಎಕ್ಸಾಕ್ಟಾಗಿ ಗೊತ್ತಿದೆ, ನಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ಳೋಕ್ಕೂ ಗೊತ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಪೈಥಾನ್ ಕೊಡಂತೂ ಬರೆದ್ವಿ, ರನ್ ಮಾಡಿದ್ವಿ. ಬಟ್ ರನ್ ಆದರೆ ಹೆಂಗೆ ಆ್ಯಕ್ಚುಲಿ ರನ್ ಆಗುತ್ತೆ ಅದು ತಿಳ್ಕೊಬೇಕಲ್ಲ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಿ ಯು ಇನ್ ದ ನೆಕ್ಸ್ಟ್ ಒನ್.